ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಕಾವೇರಿ ಲೋಕಪಾವನಿ ಸಂಗಮಕ್ಷೇತ್ರೆ ಸುಸ್ಥಿತೆ ಶ್ರೀಚಕ್ರರಾಜಸಹಿತೆ ಶ್ರೀನಿಮಿಷಾಂಬಾ ನಮೋಸ್ತುತೆ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ನಿಮಿಷಾಂಬದೇವಿ ಗುರುಭ್ಯೋ ನಮಃ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ. ಶುರು ಮಾಡಬೇಕಾದ್ರೆ ಪ್ರಾರ್ಥನೆ, ದೇವಿಯ ಪ್ರಾರ್ಥನೆ ಮಾಡಬೇಕು. ದೇವಿಯ ಪ್ರಾರ್ಥನೆ ಮೂಲ ಮಂತ್ರದಿಂದ ನಾವು ಶುರು ಮಾಡಬೇಕು. ಸತ್ಸಂಗ ಪ್ರಾರಂಭ ಆಗೋಕ್ಕೆ ಮುಂಚೆನೂ ಕೂಡ ನಾವು ಸರ್ವಮಂಗಳ ಹೇಳ್ತೀವಿ, ಗುರುರ್ ಬ್ರಹ್ಮ ಅಂತ ಹೇಳ್ತೀವಿ, ಹಾಗೂ ನಮ್ಮ ಆದಂಥ ಪ್ರಾರಂಭಿಕವಾದಂಥ ಪ್ರಾರ್ಥನೆ ಮಾಡ್ತೀವಿ. ಗುರು ಸಾಧನೆ ಮಾಡ್ತೀವಿ, ಗುರು ಪ್ರಾರ್ಥನೆ ಮಾಡ್ತೀವಿ. ಗುರು ಪ್ರಾರ್ಥನೆಯಿಂದ ಏನಾಗುತ್ತೆ ಅಂದಾಗ ನಮ್ಮ ಒಳಗಡೆ ಇರೋತಕ್ಕಂಥ ಆ ಅಂತರಶಕ್ತಿ, ಸಾಧನೆ ಮಾಡೋರಿಗೆ ಅಂತರಶಕ್ತಿ ಪ್ರಾಥಮಿಕವಾಗಿ ನಾವು ಎಬ್ಬಿಸ್ಬೇಕು. ಅದು ಸುಮಾರು 4 ತಿಂಗಳು ಆದ ನಂತರ ನಮಗೆ ಅಂತರಶಕ್ತಿಯನ್ನು ನಾವು ಎಬ್ಬಿಸ್ಬೇಕು. ಸಭೆಯಲ್ಲಿ ಎಬ್ಬಿಸ್ಬೇಕು. ಯಾವುದೇ ಇರಲಿ, ಹೇಗೆ ಇರಲಿ, ಸಭೆ ನಮ್ಮ ಸಭೆಯಲ್ಲಿ ಏರಿಸ್ಬೇಕು, ಎಬ್ಬಿಸ್ಬೇಕು. ಮಲಗಿ ಹೋಗಿರುತ್ತೆ. ದಿನನಿತ್ಯ ನಾವು 3 ಹೊತ್ತು ಅಥವಾ 2 ಹೊತ್ತು ಊಟ ಮಾಡೋರು, ಆಹಾರಗಳನ್ನು ಸೇವಿಸೋದು, ಸಾಧನೆ ಅಂಶ ಕಡಿಮೆ. ಯಾಕೆಂದರೆ ಇವತ್ತಿನ ದಿವಸ ಪ್ರಪಂಚ ರೀತಿಯಲ್ಲಿ ನಮ್ಮ ಸಾಧನೆಗಳು ಕನಿಷ್ಠ ಪಕ್ಷವಾಗಿ ಕಡಿಮೆ ಆಗ್ತಾ ಬರುತ್ತೆ. ಯಾಕೆ ಕಡಿಮೆ ಆಗ್ತಾ ಬರುತ್ತೆ ಅನ್ನೋದು ನಾವು ಸ್ವಲ್ಪ ನೋಡಬೇಕು. ಯಾಕೆ ಕಡಿಮೆ ಆಗುತ್ತೆ ಅಂದಾಗ ಸಾಧನೆ ಅಂಶಗಳು ನಿಜವಾಗ್ಲೂ ಕಡಿಮೆ ಆಗ್ತಾ ಬರುತ್ತೆ. ಈ ಕಡಿಮೆ ಆಗೋದು ಯಾವುದಕ್ಕೆ ಅಂದಾಗ ನಮ್ಮಲ್ಲಿ ತಮಸ್ಸಿರಲ್ಲ. ಯಾಕಂದರೆ ಸಾಧನೆ ಮಾಡೋರಿಗೆ ತಮಸ್ಸಿರಲ್ಲ, ಬಟ್ ಆಗಾಗ ತಮಸ್ಸಿನ ಅಂಶ ಸೇರ್ಕೊಳ್ಳೋದು. ಹೇಗೆ ನಾವು ಹಲವಾರು ಆಹಾರಗಳನ್ನು ಸೇರಿಸ್ತಾ ಬರ್ತೀವೋ, ಅದೇ ರೀತಿ ಸಾಧನೆ ಮಾಡೋರಿಗೆ ತಮಸ್ಸು ಆಗಾಗ ಒಳಗಡೆ ಏರ್ತಾ ಬರುತ್ತೆ, ಪಿತ್ತ ಇರ್ದಂಗೆ. ಆ ಪಿತ್ತ ಏರಿದಾಗ ನಮ್ಮಲ್ಲಿ ತಮಸ್ಸು ಬರುತ್ತೆ. ಯಾಕಂದರೆ ಲೌಕಿಕ ಪ್ರಪಂಚದಲ್ಲಿ ಒಂದೊಂದು ಸಲ ನಮಗೆ ಗೊತ್ತಿಲ್ಲದೆ ಇದ್ದಂಗೆ ಎಳೆದು ಬಿಡುತ್ತೆ ಲೌಕಿಕ. ಯಾಕಂದರೆ ಮನೆಯಲ್ಲಿ ಸಂಸಾರ ಇರುತ್ತೆ, ಸಂಸಾರದ ಸದಸ್ಯರು ಇರ್ತಾರೆ. ಅವರುಗಳೇ ತಾಪತ್ರಯಗಳನ್ನು ನಮ್ಮ ಹತ್ರ ಬಂದು ತಂದೆ ತಾಯಿಯರಿಗೆ ಬಂದು ಹಂಚ್ಕೋತಾರೆ. ಅವ್ರಿಗೆ ನಾವು ಅದನ್ನು ಸುಧಾರಿಸಬೇಕಾದ್ರೆ ಏನಾಗುತ್ತೆ ಅಂದರೆ ಯಾವುದಾದ್ರು ವಿಚಾರಗಳಲ್ಲಿ ನಾವು ತೊಡಗಿಸ್ಬೇಕು. ಅವರಿಗೆ ಅದರಲ್ಲಿ ವಿಚಾರ ಕಡಿಮೆ ಇರುತ್ತೆ ಅವರಲ್ಲಿ. ಅದನ್ನು ಎಷ್ಟೇ ಮಾಡಿದ್ರೂ ಅವ್ರಿಗೆ ಪರಿಪೂರ್ಣ ಸಾಮಾಜಿಕ ಧರ್ಮ ಗೊತ್ತಿದ್ದರೂ ಕೂಡ ವ್ಯವಹಾರಗಳು ಗೊತ್ತಿಲ್ಲದೆ ಇರ್ಬೋದು. ಯಾಕಂದರೆ ನಮಗಿರೋ ಅನುಭವ ಅವ್ರಿಗಿರಲ್ಲ. ನಮಗೆ ಕನಿಷ್ಠ ಪಕ್ಷ ಅಂದರೂ 30 ವರ್ಷದ ಅನುಭವ ಇರುತ್ತೆ, ಇಲ್ಲ 25 ವರ್ಷ ಅನುಭವ ಇದ್ದೇ ಇರುತ್ತೆ. ಅದನ್ನು ಹೇಗೆ ಸಮಾಳಿಸೋದು, ಯಾವ ರೀತಿ ನಾವು ಅದನ್ನು ಸಮಾಜದಲ್ಲಿ ನಾವು ತೊಗೊಂಡು ಹೋಗಬೇಕು ಅನ್ನೋದು. ಆದ್ದರಿಂದ ತಂದೆ ತಾಯಿ ಏನು ಮಾಡ್ತಾರೆ, ನಮ್ಮನ್ನು ಹೋಗಿ ಭೇಟಿಯಾಗೋದು ಮಾತ್ರ ಅಲ್ಲ, ನಮ್ಮ ಜೊತೆ ಪರಸ್ಪರ ಅವ್ರ ಜೊತೆ ನಾವು ಮಾತಾಡಿ ಹಂಚ್ಕೋಬೇಕು, ನಮ್ಮ ವಿಚಾರಗಳನ್ನ ಹಂಚ್ಕೋಬೇಕು. ಇಲ್ಲಾಂದರೆ ಗೊತ್ತಾಗಲ್ಲ ಅವ್ರಿಗೆ. ಅವರು ದಾರಿಯನ್ನು ಹುಡ್ಕೊಡೋದು ನಾವೇ, ಕೆಲವು ಸಲ ದಾರಿನ ತಪ್ಪಿಸೋದು ನಾವೇ. ಯಾಕಂದರೆ ಸರಿಯಾದ ರೀತಿ ನೀತಿ ವಿಚಾರಗಳು ಗೊತ್ತಿಲ್ಲದೆ ಇರ್ಬೋದು. ಯಾಕಂದರೆ ಅವ್ರಿಗೆ ನಮಗೆ ಗೊತ್ತಿರತಕ್ಕಂಥ ಒಂದು 10% ಆದರೂ ರೀತಿ ನೀತಿ ಧರ್ಮ ಅವ್ರಿಗೆ 0% ಇರುತ್ತೆ, ನಮಗೆ ಅಟ್ಲೀಸ್ಟ್ 10% ಇರುತ್ತೆ. ಸೊ ಸಮಾಜದ ದೃಷ್ಟಿನಲ್ಲಿ ವಿ ಹ್ಯಾವ್ ಟು ಶೇರ್ ದ ನಾಲೆಡ್ಜ್ ವಿ ಹ್ಯಾವ್. ಆಧ್ಯಾತ್ಮ ಆಮೇಲೆ, ಬಟ್ ನಮ್ಮ ಅನುಭವನ ಮಕ್ಕಳ ಹತ್ರ ನಾವು ಹಂಚ್ಕೊಳ್ಳೇಬೇಕು. ಆಗ ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ಪರಸ್ಪರ ಅವ್ರು ಹೇಳ್ತಾರೆ, ಇಲ್ಲ ಅಪ್ಪ, ಇಲ್ಲ ಅಮ್ಮ, ನೀವು ಮಾಡಿದ ತಪ್ಪು, ನೀವು ಮಾಡೋದು ಸರಿ, ಅಥವಾ
ತಪ್ಪು ಅಂದರೂ ನಾವು ತಿದ್ದುಕೊಳ್ಳೋಕ್ಕೆ ರೆಡಿಯಾಗಿರ್ತೀವಿ. ಅವ್ರು ಸರಿ ಅಂತ ಅಂದರು ಅದನ್ನು ಪ್ರೋತ್ಸಾಹ ಥರ ತೊಗೊಂಡು ಅವ್ರಿಗೆ ಇನ್ನೊಂಚೂರು ಒಂದು ಹೆಜ್ಜೆ 2 ಹೆಜ್ಜೆ ಮುಂದಕ್ಕೆ ನೂಕೋತಕ್ಕಂಥ ಒಂದು ಜ್ಞಾನ ನಮ್ಮಲ್ಲಿ ಇರುತ್ತೆ. ಇದಕ್ಕೆ ಏನಾಗುತ್ತೆ ಅಂದಾಗ ಸತ್ಸಂಗ ಭಾಳ ಮುಖ್ಯ. ಸತ್ಸಂಗ ಏನು ಕೊಡುತ್ತೆ ಅಂದಾಗ ಒಂದು ಕಡೆ ಜ್ಞಾನ, ಆ ಜ್ಞಾನದ ಬಿಟ್ಟು ಸಮಾಜದ ಲೋಕಾರೂಢಿತನಗಳನ್ನ ನಮಗೆ ಅದನ್ನು ಹೇಳ್ಕೊಡ್ತಾ ಬರುತ್ತೆ, ಅನುಭವದಿಂದ ಹೇಳ್ಕೊಡುತ್ತೆ. ನಮಗೆ ಏನೇ ಮಾಡಿದ್ರೂ ನಮಗೆ ಅಂತ ಒಂದು ತಿಳುವಳಿಕೆ ಇರುತ್ತೆ. ಏನಿಲ್ಲ ಅಂದರೂ 20-25 ವರ್ಷದ ತಿಳುವಳಿಕೆ ಇರುತ್ತೆ. ಆಡು ಭಾಷೆಯಲ್ಲಿ 1-2% ಇರುತ್ತೆ. ಜನರ ಜೊತೆ ಒಡನಾಟ, ಆ ಒಡನಾಟ ಮಾಡಿದಾಗ ನಮಗೆ ಏನಿಲ್ಲ ಅಂದರೂ ಒಂದು 10-20% ಅನುಭವದ ಮೂಲಕ ಒಡನಾಟದಲ್ಲಿ ಆಗುತ್ತೆ. ಏನಾಗುತ್ತೆ ಅಂದಾಗ ಅನುಭವ ಗೊತ್ತಾಗುತ್ತೆ. ಅನುಭವ ಭಾಳ ವಿಶೇಷವಾದಂಥ ಅನುಭವಗಳು ನಮಗೆ ಮೈ ಒಳಗಡೆ ಸೇರ್ಕೊಳ್ಳತಕ್ಕಂಥ ವಿಚಾರ. ಈ ಮೈ ಒಳಗಡೆ ಸೇರ್ಕೊಳ್ಳೋದು ಅಂದರೆ ಆಧ್ಯಾತ್ಮದಲ್ಲಿ ಮಾತ್ರ ಅಲ್ಲ, ಜನರಲ್ಲಾಗಿ ನಮ್ಮ ಇರುವಿಕೆ ಒಳಗಡೆ, ನಮ್ಮ ಬೀಯಿಂಗ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ, ನಮ್ಮ ಬೀಯಿಂಗ್ ಒಳಗಡೆ ನಮ್ಮ ಎಕ್ಸ್ಪೀರಿಯನ್ಸ್ ಕೌಂಟ್ಸ್. ಯಾಕಂದರೆ ನಮಗೆ ಅಂತ ನಮ್ಮ ಸಂಸಾರ ಇರ್ತಾರೆ, ನಮ್ಮ ಹೆಂಡತಿ ಇರ್ತಾರೆ, ನಮಗೆ ಅಂತ ಮಕ್ಕಳು ಇರ್ತಾರೆ, ನಮಗೆ ಅಂತ ಮಕ್ಕಳಿನ ಫ್ರೆಂಡ್ಸ್ ಇರ್ತಾರೆ. ಸೊ ಇವರಿಂದ ನಾವು ಕಲಿತ್ಕೊಳ್ಳೋತಕ್ಕಂಥ ವಿಚಾರಗಳು ಹಲವಾರು ಇರುತ್ತೆ. ಕೆಲವು ಸಲ ಗೊತ್ತಾಗದೇ ಇದ್ದಂಗೆ ಕಲಿತ್ಕೋತಾ ಇರ್ತೀವಿ. ಯಾಕಂದರೆ ಫ್ರೆಂಡ್ಸು ಅಂದರೆ ನಮ್ಮ ಮಕ್ಕಳು ಅವರ ಫ್ರೆಂಡ್ಸು, ನಮ್ಮ ಮಕ್ಕಳ ಫ್ರೆಂಡ್ಸು ಮತ್ತು ಅವರ ಸಂಸಾರ ಅಂದರೆ ಅವರ ತಂದೆ ತಾಯಿ, ಇವರಿಂದ ನಾವು ಕಲಿತೀವಿ. ಆ ಕಲಿತಾಗ ಎಷ್ಟೋ ವಿಚಾರಗಳು ಗೊತ್ತಿಲ್ಲದೆ ಇದ್ದಂಗೆ ಕಲಿತು. ಇದು ಕಲಿಯೋದಲ್ಲದೆ ನಮಗೇನಾಗುತ್ತೆ ಅಂದಾಗ ಒಂದು ವೈಬ್ರೇಷನ್ಸ್, ಒಂದು ಸ್ಪಂದನ, ಇದು ಎಲ್ಲಿ ಸೇರಿಕೊಳ್ಳುತ್ತೆ ಅಂದಾಗ ನಮ್ಮ ಮೈ ಒಳಗಡೆ ಹಾಗೂ ನಮ್ಮ ಬುದ್ಧಿ ಒಳಗಡೆ ಸ್ಪಂದನದ ಮೂಲಕ ಸೇರಿಕೊಳ್ತಾ ಬರುತ್ತೆ. ಲೈಫ್ ಇಸ್ ಬೇಸಿಕ್ಲಿ ಬೇಸ್ಡ್ ಆನ್ ವೈಬ್ರೇಷನ್ಸ್. ಲೈಫ್ ಅನ್ನೋದು ವೈಬ್ರೇಷನ್ಸ್. ಗೊತ್ತೋ ಗೊತ್ತಿಲ್ಲದೇನೋ ಅನುಭವ ಏನು ಕೊಡುತ್ತೆ ಅಂದಾಗ ಅದರ ಸ್ಪಂದನಗಳನ್ನ ನಮಗೆ ಕೊಡುತ್ತೆ. ನಮಗೆ ಆ ಸ್ಪಂದನದಲ್ಲಿ ಸೂಕ್ಷ್ಮ ಬರ್ತಾ ಬರುತ್ತೆ. ಸ್ಪಂದನ ಹೆಂಗೆ ಗೊತ್ತಾಗುತ್ತೆ? ಸೂಕ್ಷ್ಮ. ಫಸ್ಟು ನಮಗೆ ಮನಸ್ಸು ಬೇಜಾರಾಗುತ್ತೆ. ಯಾಕೋ ಸರಿಯಿಲ್ಲ ಇವರೇನೋ ಒಂಥರ ಮಾತಾಡ್ತಾ ಇದ್ದಾರೆ ನಮ್ಮ ಹತ್ರ ಅನ್ನೋದೆಲ್ಲ ನಮಗೆ ಅನಿಸುತ್ತೆ. ಆಮೇಲೆ ಕ್ರಮೇಣ ಒಂದು 3 ತಿಂಗಳು 6 ತಿಂಗಳು ಹೋದಾಗ ಅವರು ಹೇಳೋದು ಸರಿ ಅನಿಸುತ್ತೆ. ಅದು ಯಾಕೆ ಸರಿ ಅನಿಸುತ್ತೆ ಅಂದಾಗ ಅದು ನಮ್ಮಲ್ಲಿ ಇರೋ ಅಹಂಕಾರ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ, ಗೊತ್ತಿಲ್ಲದೆ ಕಡಿಮೆ ಆಗ್ತಾ ಬರುತ್ತೆ. ಆಮೇಲೆ ಯಾರನ್ನೋ ನೋಡಿದಾಗ, ನಮ್ಮ ಮಕ್ಕಳ ಫ್ರೆಂಡ್ಸ್ ಇರ್ಬೋದು ಅಥವಾ ನಮ್ಮ ರಿಲೇಷನ್ಸ್ ಇರ್ಬೋದು, ಇವರು ನೋಡಿದಾಗ ಏನೋ ಒಂದು ವಿಚಾರ ನಮಗೆ ಗೊತ್ತಾದಾಗ ಕರೆಕ್ಟು ಅವ್ರು ಹೇಳೋದೇ ಸರಿಯಲ್ಲ ಅನಿಸುತ್ತೆ. ಅವರು ಹಿಂಗೂ ಮಾಡ್ಬೋದಲ್ಲ ಅಂತ ಅವ್ರು ಹೇಳ್ತಾರೆ, ನಮ್ಗೆ ಕರೆಕ್ಟ್ ಅಲ್ವಾ, ಹಂಗೆ ಮಾಡಬೇಕಲ್ವಾ ಅಂತ ಅನಿಸುತ್ತೆ. ಇದು ಅನ್ನಿಸ್ತಾ ಬಂದಾಗ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಇರೋ ಈಗೋ, ಅಹಂಕಾರ ಕಡಿಮೆ ಆಗ್ತಾ ಬರುತ್ತೆ. ಆ ಈಗೋ ಕಡಿಮೆ ಆಗ್ತಾ ಬಂದಾಗ ಆಗ ನಮ್ಮನ್ನು ಕರ್ಕೊಂಡೋಗಿ ಗುರು ಸಾನ್ನಿಧ್ಯಕ್ಕೆ ಕರ್ಕೊಂಡೋಗಿ ಅದನ್ನು ತಲುಪಿಸುತ್ತೆ. ಈಗ ನಾವು 4 ತಿಂಗಳಾದ ಮೇಲೆ ನಾವು ಭೇಟಿ ಆಗ್ತಾಯಿದ್ದೀವಿ ಅಂತ ಗೊತ್ತಿದ್ರೂ ಕೂಡ ಏನೋ ಹಲವಾರು ಕಾಲ ಸಂದರ್ಭಗಳ ಇದರಿಂದ ನಾವು ಒಟ್ಟಿಗೆ ಸೇರೋಕ್ಕಾಗ್ತಾ ಇರಲಿಲ್ಲ. ಯಾಕೆ ಸೇರೋಕ್ಕಾಗ್ತಿರಲಿಲ್ಲ ಅನ್ನೋ ವಿಚಾರ ಅಲ್ಲ, ಅಂದರೆ ನಮಗೆ ಸಮಯ ಆ ರೀತಿ ಅನುಕೂಲ ಮಾಡ್ಕೊಳ್ತಾ ಇರಲಿಲ್ಲ. ಮತ್ತೆ ನಾವು ಸ್ವಲ್ಪ ಈ ರೀತಿ ಒಡನಾಟ, ಈ ರೀತಿ ಮಕ್ಕಳ ಫ್ರೆಂಡ್ಸು, ಆ ರೀತಿಯೆಲ್ಲ ಬಂದಾಗ ಮತ್ತೆ ಸ್ಪಂದನಗಳು ಒಕ್ಕೂಡುತ್ತೆ, ನಮ್ಮ ಹೃದಯದಲ್ಲಿ ಒಕ್ಕೂಡುತ್ತೆ.
ಈಗ ನೋಡಿ, ಒಂದು 4 ತಿಂಗಳಿಂದನೂ ಏನಾದರೂ ಒಂದು ಬದಲಾವಣೆ ಅಥವಾ 2 ಬದಲಾವಣೆ, ಮ್ಯಾಕ್ಸಿಮಮ್ 3 ಬದಲಾವಣೆ ಇದ್ದೇ ಇರುತ್ತೆ ನಮ್ಮಲ್ಲಿ. ನಾವು ಗುರುತಿಸ್ಬೇಕು. ಅದು ಯಾಕೆ ಗುರುತಿಸಲ್ಲ ಅಂದರೆ ಅದು ಒಂಥರ ಬಂಡತನ ಇರ್ಬೋದು, ಮೂರ್ಖತನ ಇರ್ಬೋದು, ಮುಟ್ಟಾಳ್ತನ ಇರ್ಬೋದು. ಆದರೆ ಸ್ವಲ್ಪ ಒಳಗಡೆನೇ ನಾವು ಅಂತರಾಂಗದಲ್ಲಿ ಸ್ವಲ್ಪ ನೋಡ್ತಾ ಬಂದಾಗ ನಮ್ಮ ಒಳಗಡೆ ಬದಲಾವಣೆ ಆಗ್ತಾ ಇರೋದು ಕಾಣಿಸ್ತದೆ. ಅದಕ್ಕೆ ಆ ಒಂದು ದೃಶ್ಯ ನಾವು ಇಟ್ಕೋಬೇಕು. ಈ ದೃಶ್ಯ ಇಟ್ಕೊಂಡ್ರೇ ನಾವು ಒಂದು ರೀತಿ ಬೆಳವಣಿಗೆ ಆಗೋದು. ಸ್ಥೂಲದಲ್ಲಿ ಬೆಳವಣಿಗೆ ಆಗುತ್ತೆ. ಸ್ಥೂಲ ಬೆಳವಣಿಗೆ ಎಲ್ಲ ನಾವು ಹಣಕಾಸು, ಮರ್ಯಾದೆ ಆ ರೀತಿ ನೋಡ್ತೀವಿ. ಅದು ಕ್ರಮೇಣವಾಗಿ ಅದು ಬೆಳವಣಿಗೆ ಆಗ್ತಾನೇ ಇರುತ್ತೆ. ಆದರೆ ಕ್ರಮೇಣ ಬದಲಾವಣೆ ಆದರೂ ಕೂಡ ಏನಾದರೂ ನಮಗೆ ಇದು ಸರಿ, ಇದು ತಪ್ಪು, ಇದು ಸರಿಯಲ್ಲ ಅನ್ನೋದು ಈ 4 ತಿಂಗಳಲ್ಲಿ ನಮಗೆ ಅದು ಆ ಸೂಕ್ಷ್ಮ ಗೊತ್ತಾಗ್ತಾ ಬರುತ್ತೆ. ಅದು ಒಂದು ಭಾಗ. 2ನೇ ಭಾಗ, ನಮ್ಮಲ್ಲಿ ಏನಾರು ಒಂದು ಸಂಬಂಧಗಳು ಇಲ್ಲ ಹೆಚ್ಚು ಖಚಿತ ಆಗುತ್ತೆ, ಇಲ್ಲ ಹೆಚ್ಚು ಲೂಸ್ ಆಗುತ್ತೆ. ಒಂಥರ ಲೂಸ್ ಫೀಲಿಂಗ್ ಬರುತ್ತೆ, ಇಲ್ಲ ಬಿಗಿ ಆಗುತ್ತೆ, ಗಟ್ಟಿ ಆಗುತ್ತೆ, ಇಲ್ಲ ಅಂದರೆ ಒಂದು ರೀತಿ ತೇವ ಇರತಕ್ಕಂಥ ಒಂದು ಫೀಲಿಂಗ್ ಬರುತ್ತೆ. ಡೈಲ್ಯೂಷನ್ ಅಂತ ನಾವು ಹೇಳ್ತೀವಿ. ಇಲ್ಲ ರಿಲೇಷನ್ಶಿಪ್ ವಿಲ್ ಬಿಕಮ್ ಸ್ಟ್ರಾಂಗ್ ಆರ್ ಇಟ್ ಗೆಟ್ಸ್ ಡೈಲ್ಯೂಟೆಡ್. ಇದು 6 ತಿಂಗಳಿಗೆ ಒಂದು ಸಲ ಆಗೋತಕ್ಕಂಥ ವಿಚಾರನೇ. ಆದರೆ ಒಂದು ಸಾನ್ನಿಧ್ಯದಲ್ಲಿ, ಒಂದು ಗುರು ಸೇವೆಯಲ್ಲಿ ನಾವು ಮಾಡಿಸ್ತಾ ಬಂದಾಗ ನಮಗೆ ಮುಖ್ಯವಾಗಿ ಅಲ್ಲಿ ಫಿಕ್ಸ್ ಆಗ್ತಾ ಬರುತ್ತೆ. ಒಂದು ಗುರು ಸಾನ್ನಿಧ್ಯ ಅದನ್ನು ಫಿಕ್ಸ್ ಮಾಡ್ತಾ ಬರುತ್ತೆ. ಲೂಸ್ ಆಗೋಕ್ಕಿಂತ ಹೆಚ್ಚಾಗಿ ಅದನ್ನು ಗಟ್ಟಿ ಮಾಡ್ತೀವಿ. ನಾವು ಒಂದು ಸಿಮೆಂಟು ಕಲಿಸ್ಬೇಕಾದ್ರೆ ನೀರು ಹಾಕಿ ಕಲಿಸ್ತೀವಿ. ಅದು ಕಲಿಸಾದ್ಮೇಲೆ ಒಂದು ಪೇಸ್ಟ್ ಥರ ಮಾಡ್ತೀವಿ. ಅದು ಪೇಸ್ಟ್ ಮಾಡಾದ್ಮೇಲೆ ಅದನ್ನು ತೆಗೆದು ಲೇಪನ ಮಾಡ್ತೀವಿ, ಅದನ್ನು ಮೆತ್ತೀವಿ. ಅದು ಮೆತ್ತಾಗ ಕರ್ಣಿ ಇಟ್ಕೊಂಡು ಅದನ್ನು ನೈಸ್ ಮಾಡ್ತೀವಿ. ನೈಸ್ ಮಾಡಿದಾಗ ಒಂದು ದಿನ ಬಿಟ್ಟು ಅದನ್ನು ನೀರು ಹಾಕ್ತಾ ಬಂದಾಗ ಅದು ಸಿಮೆಂಟು ಹಾರ್ಡನ್ ಆಗುತ್ತೆ, ಸಿಮೆಂಟು ಗಟ್ಟಿ ಆಗ್ತಾ ಬರುತ್ತೆ. ಕಂಟಿನ್ಯೂಸ್ ಆಗಿ 7 ದಿವಸ ಹಾಕ್ತಾ ಬಂದಾಗ ಸಿಮೆಂಟ್ ಗಟ್ಟಿಯಾದಾಗ ಒಂದು ಹಾರೇನಲ್ಲಿ ಹೊಡೆಯೋ ಅಷ್ಟು ಅದನ್ನು ನಮಗೆ ಒಂದು ಸ್ಟ್ರೆಂತ್ ಬರುತ್ತೆ. ಅದೇ ರೀತಿ ಮನುಷ್ಯನ ಮನಸ್ಸು ಗಟ್ಟಿಯಾಗಬೇಕು, ಒಂದು ಕಡೆ ಹಗುರ ಇರಬೇಕು. ಮನುಷ್ಯನ ಮನಸ್ಸು ಗಟ್ಟಿ ಇರಬೇಕು. ಆ ಹಗುರ ಗಟ್ಟಿ ಆಗೋದು ಹೇಗೆ? when the mind will become soft because Guru Sanidhya. A mind becomes hard when you understand what is required, what is not required. ವಿವೇಕ, ನಮಗೇನು ಬೇಕು, ನಮಗೇನು ಬೇಡ ಅಂತ ಮನಸ್ಸು ಗಟ್ಟಿಯಾಗಬೇಕು. ಏನು ಬೇಕು, ಏನು ಬೇಡ, ಯಾವುದು ಅವಶ್ಯ, ಯಾವುದು ಅನಾವಶ್ಯ, ಯಾವುದು ಅವಶ್ಯವೋ ಯಾವುದು ಅಗತ್ಯವೋ ಅದನ್ನು ಮನಸ್ಸಲ್ಲಿ ಸೇರಿಸ್ಕೋಬೇಕು. ಯಾವುದು ಬೇಡವೋ ಒಂದು ನಿರ್ಧಾರ ಮನಸ್ಸಿನಿಂದ ಅದು ಬೇಡ ಅಂತ ಬಿಡಬೇಕು. ಅದನ್ನೇ ನಾವು ವಿವೇಕ ಅಂತ ಹೇಳ್ತೀವಿ. ನಾವು ಭಗವದ್ಗೀತಾ ತಗೊಳ್ಳಿ, ಉಪನಿಷತ್ ತಗೊಳ್ಳಿ, ಏನೇ ಮಾಡಿದ್ರು ಗ್ರಂಥಗಳು ನೋಡಿದಾಗ ಅದರಲ್ಲಿ ಸಾರ್ಕೊಂಡು ಬಂದಿದೆ, ಯುಗ ಯುಗಾಂತರದಿಂದ ಸಾರ್ಕೊಂಡ್ಬಂದಿದೆ. ಬರೀ ನಮ್ಮ ತಾತ ನಮ್ಮ ಅಜ್ಜಿ ಅಲ್ಲ, ಇಡೀ ಪ್ರಪಂಚಕ್ಕೆ ಯುಗ ಯುಗದಿಂದನೂ ಕೂಡ ಸಾರ್ತಾ ಬಂದಿದೆ. ಯಾಕೆ? ನಮ್ಮ ಒಳ್ಳೆಯದಕ್ಕಲ್ಲ, ನಮ್ಮ ಮನಸ್ಸು
ಯಾವುದು ಬೇಕು ಯಾವುದು ಬೇಡ ಅನ್ನೋತಕ್ಕಂಥ ವಿವೇಕ ಇಟ್ಕೋಬೇಕು. ಆ ವಿವೇಕ ಇಟ್ಕೋಬೇಕಾದರೆ ನಮ್ಮಲ್ಲಿ ಮುಖ್ಯವಾಗಿ ಕೆಲವು ಅಂಶಗಳನ್ನ ನಾವು ಗಟ್ಟಿ ಮಾಡ್ಕೋಬೇಕು. ಇವತ್ತಿನ ದಿವಸ ನಾವು 4 ತಿಂಗಳು ಬಿಟ್ಕೊಂಡು ಮಾಡಿದ್ರೂ ಕೂಡ ಮನಸ್ಸು ಹಗುರವಾಗಿದೆ. ಅಟ್ ದ ಸೇಮ್ ಟೈಮ್ ವಿವೇಕಯುಕ್ತ ಮನಸ್ಸಾಗಿರಬೇಕು. ಆದ್ದರಿಂದ ಹಣ ಸೇರಿಸೋದು ಒಂದು ರೀತಿ ಸರಿಯೇ. ಹಣ ಯಾವಾಗ ಸೇರಿಸ್ಬೇಕು ಯಾವಾಗ ಬಿಡಬೇಕು ಅನ್ನೋದು ಬಿಡಬೇಕು, ವಿವೇಕ ಇಟ್ಕೊಳ್ತಾ ಬರಬೇಕು. ವಿವೇಕ ಇಟ್ಕೊಂಡು ಬಂದಾಗ ನಮ್ಮಲ್ಲಿ ಒಂದು ಹಿಡಿತ ಬರುತ್ತೆ. ಸೊ ಆದ್ದರಿಂದ ಹಿಡಿತಕ್ಕೆ ಏನಾಗುತ್ತೆ ಅಂದಾಗ ಮನಸ್ಸು ಇರಬಾರ್ದು. ಮನಸ್ಸು ಚಂಚಲವಾಗಿಲ್ಲದೆ ಇದ್ದರೆ ಮನಸ್ಸನ್ನು ಹಿಡಿತಕ್ಕೆ ತರಬಹುದು. ಈಗ ನೀವೆಲ್ಲ ಆಂಜನೇಯನ ಬಗ್ಗೆ ಗೊತ್ತು ನಿಮ್ಮೆಲ್ಲರಿಗೂ. ಅವನಿಗೆ ಇದ್ದಿದ್ದು ಗುರು ರಾಮ ಒಬ್ಬನೇ. ಆದರೆ ಇಡೀ ಒಂದು ಸಿದ್ಧಾಂತಕ್ಕಿಂತ ಇಡೀ ತತ್ವ ಏನು? ಆಂಜನೇಯನ ಗುರು ಶ್ರೀರಾಮ. ಆ ಶ್ರೀರಾಮ ಆಂಜನೇಯನಿಗೆ ಏನು ಮಾಡ್ದ? ಅವನು ಅತಿ ಬಲಶಾಲಿ, ಅತಿ ಸಿದ್ಧಿಗಳಿರೋತಕ್ಕಂಥವು. ಅವನ ಸಿದ್ಧಿಗಳು ಆಂಜನೇಯನಿಗೆ ಗೊತ್ತಿರಲಿಲ್ಲ. ಸೊ ಅದೇ ರೀತಿ ನಾವು ಪ್ರತಿಯೊಬ್ಬರು ಮನುಷ್ಯರು ಕೂಡ ಏನಾದರೂ ಒಂದು ಸಿದ್ಧಿ ಇಟ್ಕೊಂಡೇ ಬಂದಿರ್ತೀವಿ. ನಾವು ಹುಟ್ತಾ ಆ ಥರ ಇಟ್ಕೊಂಡಿರ್ತೀವಿ. ಅದು ಏನು ಅನ್ನೋ ಕಂಡಿಡಿಯೋದೇನೆ ನಮ್ಮ ಮೂಲ ಉದ್ದೇಶ. ನಾವೇನು ಮಾಡ್ತೀವಿ? ಈ ಉದ್ದೇಶ ತಿಳಿಯಾಗಿ ಕರಗೋಗ್ತಾ ಬಂದಿದೆ. ಈ ಉದ್ದೇಶ ಎಲ್ಲಿ ಹುಡ್ಕೋಬೋದು, ಎಲ್ಲಿ ನಮಗೆ ಗಟ್ಟಿಯಾಗಿ ಸಿಗತ್ತೆ ಅಂತ ನೋಡಿದಾಗ, ನಾವು 40 ವಯಸ್ಸು ಒಳಗಡೆ ಇದ್ದರೆ ನಮಗೆ ಚಕ್ಕಂತ ಅದರ ಸೂಕ್ಷ್ಮಗಳೆಲ್ಲ ಹುಡ್ಕೊಂಡು ನಮ್ಮ ದೇಹನೂ ಕೂಡ ಅದಕ್ಕೆ ಸೀಮಿತವಾಗಿ ನಾವು ಮಾಡ್ಕೋತೀವಿ. ಈಗ 40 ವರ್ಷ ಆಗೋಯ್ತಪ್ಪ, ಏನು ಮಾಡೋದು? ಏನು ಚಿಂತೆ ಮಾಡೋದು ಬೇಡ. 40 ವರ್ಷ ಆದರೂ ಕೂಡ ದೇಹದ ಬಲ ಕಡಿಮೆ ಆದರೂ ಕೂಡ ಮಾನಸಿಕ ಬಲ ಅಂತ ಒಂದಿರುತ್ತಲ್ಲ. ಈಗ ಆಂಜನೇಯನಂತ ಹೇಳಿದೆ ನಾನು. ಆಂಜನೇಯನಿಗೆ ಇದಿರೋದೇನು? ದೇಹ ಬಲ. ರಾಮ ಅವನಿಗೆ ಹೇಳ್ಕೊಟ್ಟಿದ್ದೇನು ಅಂದರೆ, ಅವನೇನಿಗೂ ಹೇಳ್ಕೊಡ್ಲಿಲ್ಲ. ರಾಮ ಏನು ಹೇಳ್ಕೊಡ್ಲಿಲ್ಲ ಅವನಿಗೆ. ಅಂಜನಿ ಪುತ್ರ ಅಂತ ಹೇಳಿ ಅವನಿಗೇನು ಮಾಡ್ದ? ಮನೋಸ್ಥೈರ್ಯವನ್ನು ಕೊಡ್ತಾ ಬಂದ. ಈಗ ಪ್ರತಿಯೊಂದು ಪಾಯಿಂಟಲ್ಲೂ ಇವತ್ತಿನ ಕಲಿಯುಗದಲ್ಲಿ ನಮಗೆ ಮನೋಸ್ಥೈರ್ಯ ಇಲ್ಲ, ಮನೋಬಲ ಇಲ್ಲ. ಮನೋಸ್ಥೈರ್ಯ ಹಾಗೂ ಮನೋಬಲನ ನಾವು ಗಟ್ಟಿಯಾಗಿ ಹಿಡ್ಕೊಳ್ಳತಕ್ಕಂಥ ವಿಚಾರಕ್ಕೆ ನಾವು ಬರಬೇಕು. ಸಾಧನೆ ಮನೋಸ್ಥೈರ್ಯ ಹಾಗೂ ಮನಸ್ಸಲ್ಲಿ ಇರೋತಕ್ಕಂಥ ಗಟ್ಟಿತನ. ಹೇಗೆ ಸಿಮೆಂಟು ಒಂದು ದಿವಸ ತೇವಾನಲ್ಲಿರುತ್ತೆ, ಒಂದು ದಿವಸ ಆದ ನಂತರ 24 ಗಂಟೆಗಳು ಆದ ನಂತರ ಸೆಟ್ ಆಗೋಕ್ಕೆ ಶುರುವಾಗುತ್ತೆ. ಅದೇ ರೀತಿ ನಾವು ಹುಟ್ತಾ ಮನಸ್ಸನ್ನು ತಂದೆ ತಾಯಿಯರು, ಎಸ್ಪೆಷಲಿ ತಾಯಿ ಆದವಳು, ಗಟ್ಟಿ ಮಾಡ್ಕೋ, ಇದನ್ನು ಡೀಲ ಬಿಡಬೇಡ, ಇದನ್ನು ಹಗುರ ಮಾಡಬೇಡ ಅಂತ ಅವಳು ಹೇಳ್ಕೊಡ್ತಾಳೆ. ಮನಸ್ಸನ್ನು ಗಟ್ಟಿ ಮಾಡ್ಕೋ, ಮನೋಸ್ಥೈರ್ಯ ಇಟ್ಕೋ, ಮನಸ್ಸಲ್ಲಿ ಧೈರ್ಯ ಇಟ್ಕೋ. ನಾವು ಮಕ್ಕಳಾಗಿದ್ದಾಗ ಏನಾಗ್ತೀವಿ? ಕತ್ಲೆನಲ್ಲಿ ಹೊರಗಡೆ ಹೋಗಿ ಭಯ ಆಗುತ್ತೆ. ಸೊ ಆದ್ದರಿಂದ ನಮಗೆ ಡೈರೆಕ್ಷನ್ ಕೊಡೋಳು ತಾಯಿ. ಬಟ್ ಏನಾಗುತ್ತೆ, ಈಗ ನಾವು ಮಕ್ಕಳಲ್ಲ, ಈಗ ನಮಗೆ ಮಕ್ಕಳಿದ್ದಾರೆ. ಈಗ ನಮ್ಮ ಮಕ್ಕಳು ಟೀನೇಜ್ ಆಗೋಗಿದ್ದಾರೆ. ಈಗ ಏನಾಗುತ್ತು ಅಂದಾಗ ನಾವು ಅಟ್ಲೀಸ್ಟ್ ಈ ಆಧ್ಯಾತ್ಮ ಎಲ್ಲಿಗೆ ಅನುಕೂಲ ಆಗುತ್ತೆ ಅಂದರೆ, ನಮ್ಮ ಮಕ್ಕಳಿಗೆ
ಧರ್ಮದ ರೀತಿಯಲ್ಲಿ ಅನುಕೂಲ ಆಗ್ತಾ ಬರುತ್ತೆ. ಈಗ ನಾವು ಒಂದು ಬಿತ್ತನ ಹಾಕಿಬಿಟ್ರೆ, ಒಂದು ಧರ್ಮದ ಬಿತ್ತ ಹೇಳಿಬಿಟ್ರೆ, ಒಂದು ಜ್ಞಾನದ ಅಂಶ ಹೇಳಿದ್ರೆ ಮಕ್ಕಳಿಗೆ, ಮೊಮ್ಮಕ್ಕಳು ಇದ್ದರೂ ಕೂಡ ಮೊಮ್ಮಕ್ಕಳಿಗೆ ಅದು ಹಾಕಿದ್ರೆ ಏನಾಗುತ್ತೆ ಅಂದಾಗ ಅವ್ರಿಗೆ ಆ ನಿಟ್ಟಿನಲ್ಲಿ ಬೆಳೀತಾರೆ. ತಾತ ಅಜ್ಜಿ ತಂದೆ ತಾಯಿಯರ ಧರ್ಮ ಏನು ಅಂದಾಗ ಮಕ್ಕಳನ್ನ ಹೇಳಿಕೊಟ್ಟಿದ್ದಾಯಿತು, ಮೊಮ್ಮಕ್ಕಳನ್ನು ಹಿಡ್ಕೊಂಡು ಅವ್ರಿಗೆ ಧರ್ಮದ ರೀತಿ ನೀತಿ, ಕೃಷ್ಣನ ಕಥೆಗಳು, ಈ ರೀತಿ ಅಮರಚಿತ್ರ ಕಥಾ ಅಂತ ಸುಮಾರು ಕತೆ ಪುಸ್ತಕದಲ್ಲಿರೋದನ್ನೆಲ್ಲ ಅವರಿಗೆ ಹೇಳಿಕೊಟ್ಟು ಅವರನ್ನು ಮನೋಬಲ ಹಾಗೂ ದೇಹದ ಬಲ ಆ ಪ್ರವೃತ್ತಿನಲ್ಲಿ ಅವ್ರನ್ನ ಇಳಿಸ್ಬೇಕು. ನಾವು ಧರ್ಮ ಎಲ್ಲಿ ತಪ್ಪಿದ್ದೀವಿ ಅಂದರೆ ಆ ಥರ ನಮಗೆ ಅವರಿಗೆ ಶಿಕ್ಷಣ ತರಬೇತಿಗಳನ್ನು ಕೊಡ್ತಾ ಇಲ್ಲ. ಈಗಲೂ ಏನು ಮಿಂಜಿಲ್ಲ, ಏನಿಲ್ಲ, ದಿನಕ್ಕೊಂದು ಅರ್ಧ ಗಂಟೆ ಅದನ್ನು ಹೇಳ್ತಾ ಬಂದರೆ ಅದು ಈಗ ವಿಷುವಲ್ ರೆಪ್ರೆಸೆಂಟೇಷನ್ ಇದೆ. ಕಾಮಿಕ್ಸು ಗೀಮಿಕ್ಸು ವಿಷುವಲ್ ಕಥೆಗಳಿದೆ. ಆ ಕಥೆಗಳನ್ನು ಹೇಳ್ತಾ ಬಂದಾಗ ಆ ಬಿತ್ತ ಹಾಕಿದ ತಕ್ಷಣವೇ ನೋಡ್ತಾ ಇರಿ, 40 ಡೇಸ್ನಲ್ಲಿ 40 ದಿನ ಅದೊಂದು ಮಂಡಲ, 48 ದಿನ ಒಂದು ಮಂಡಲ, ಆ ಸೈಕಲ್. ಈಗ ಹುಣ್ಣಿಮೆ ಅಮಾವಾಸ್ಯೆನೇ 30 ದಿವಸದಲ್ಲಿ ಚೇಂಜ್ ಆಗುತ್ತೆ, ಇಲ್ಲ ಒಂದು ಹುಣ್ಣಿಮೆ ಅಥವಾ 2 ಅಮಾವಾಸ್ಯೆ ಬರೋತಕ್ಕಂಥ ವಿಚಾರ ಬರುತ್ತೆ. ಸೊ ಇಡೀ ಗಗನಮಂಡಲದಲ್ಲೇ ಈ ರೀತಿ ಬದಲಾವಣೆ ಆಗಬೇಕಾದರೆ ನಮ್ಮ ಮನುಷ್ಯರ ಮನಸ್ಸಿನಲ್ಲಿ, ಅದು ಮಕ್ಕಳ ಮನಸ್ಸಿನಲ್ಲಿ ಎಷ್ಟು ರೀತಿ ಬದಲಾವಣೆ ಆಗುತ್ತೆ ಯೋಚನೆ ಮಾಡಿ. ಅದೇ ಬದಲಾವಣೆ ಅಂದರೆ ಆ ಕಾಳಜಿ ವಹಿಸಬೇಕು ನಾವು. ತಂದೆ ತಾಯಿಯರು, ತಾತ ಅಜ್ಜಿಯರು ಸ್ವಲ್ಪ ಕಾಳಜಿ ವಹಿಸಿದ್ರೆ ನಮ್ಮ ಮಕ್ಕಳಿಗೆ ಅದರ ಇಂಪಾರ್ಟೆನ್ಸ್, ಅದರ ಪ್ರಶಸ್ತ್ವ ಏನು ಅನ್ನೋದು ಹೇಳ್ಕೊಡ್ಬೇಕು. ಅದು ಹೇಳ್ಕೊಡ್ತಾ ಬಂದಾಗ ನಮಗೆ ಆಟೋಮೆಟಿಕ್ಕಾಗಿ ನಮಗೆ ಹೇಳೋದು ಅವರ ಮನಸ್ಸಿಗೆ ನಾಟತ್ತೆ, ಅವರ ಹೃದಯಕ್ಕೆ ನಾಟತ್ತೆ. ಅವರ ಸೂಕ್ಷ್ಮ ಶರೀರ ಅದರಲ್ಲಿ ನಾಟಿದಾಗ ಆ ಬಿತ್ತನೆ ಬರುತ್ತೆ. ಆ ಬಿತ್ತನೆ ಯಾವ ರೀತಿ ಬರುತ್ತೆ ಅಂದಾಗ ಸ್ಪಂದನದ ಮೂಲಕ ಬಿತ್ತನೆ ಬರುತ್ತೆ, ಸುಮ್ಮನೆ ಬರೋಲ್ಲ. ನಾವು ಆಹಾರ ಹಾಕ್ತೀವಿ, ಆದರೆ ಆಹಾರದ ಜೊತೆಗೆ ಈ ಆಧ್ಯಾತ್ಮಿಕದ ಒಂದು ಪ್ರವೃತ್ತಿನಲ್ಲಿ ನಾವು ತೊಡಗಿದಾಗ ಮಕ್ಕಳು ಮೊಮ್ಮಕ್ಕಳಿಗೂ ಕೂಡ ಆ ಪ್ರವೃತ್ತಿನಲ್ಲಿ ಅದು ಬರುತ್ತೆ. ಅದು ಬಂದಾಗ ಏನಾಗುತ್ತೆ ಅಂದಾಗ ಅವರ ಜೀವಕೋಶ, ಅವರ ಜೀನಲ್ಲೂ ಕೂಡ ಅದು ಒಳಗಡೆ ಬರುತ್ತೆ. ಜೀನ್ಗೆ ಜೀವಕೋಶಗಳು, GENE, ಆ ಜೀನ್ಗೆ ಜೀವಕೋಶ ಅಂತ ನಾವು ಕರಿತೀವಿ. ಆ ಜೀವಕೋಶದಲ್ಲಿ ಇಟ್ ಈಸ್ ಅ ಸಮ್ ಟೋಟಲ್ ಆಫ್ ವೈಬ್ರೇಷನ್ಸ್. ಅದರಲ್ಲಿರೋದೇನು, ಅದು ಒಂದು ದೊಡ್ಡ ಬುತ್ತಿ. ಹಳೆ ಕಾಲದಲ್ಲಿ ಟಿಫಿನ್ ಕ್ಯಾರಿಯರ್ ನಾವು ನೋಡ್ತೀವಿ, ಈಗಲೂ ನಾವು ಟಿಫಿನ್ ಕ್ಯಾರಿಯರ್ 3, 4 ಎಲ್ಲ ಜೋಡಿಸಿಟ್ಟಾಗ ಒಂದೊಂದರಲ್ಲಿ ಅದೊಂದು ಆಹಾರದ ಪದಾರ್ಥ ಸೇರಿಸ್ತೀವಿ. ಸೊ ಆ ಪದಾರ್ಥ ಸೇರಿಸಿದಾಗೆ ನಮ್ಮಲ್ಲಿ ಇರೋ ಜೀವಕೋಶ, ಜೀನ್ ಈಸ್ ಅ ಕಂಟೈನರ್ ಲೈಕ್ ಅ ಟಿಫಿನ್ ಕ್ಯಾರಿಯರ್. ಒಂದು ದೊಡ್ಡ ಕ್ಯಾರಿಯರ್ ಇಟ್ಕೊಂಡ್ರೂ ಕೂಡ ಒಳಗಡೆ ಅದಕ್ಕೊಂದು ಸಣ್ಣ ಒಂದು ಬಾಟ್ಲ್ ಇಟ್ಕೋತೀವಿ, ಒಂದು ಉಪ್ಪಿನಕಾಯೋ ಒಂದು ಈರುಳ್ಳಿನೋ ಏನೋ ಒಂದು ಇಟ್ಕೊಳ್ಳೋಕ್ಕೆ ಒಳಗಡೆ. ಯಾಕೆ ಇಟ್ಕೋತೀವಿ? ಅದೇ ರೀತಿ ನಮ್ಮ ಹೃದಯದಲ್ಲೂ ಕೂಡ ಒಂದು ಕಂಟೈನರ್ ಅಂತ ಇದೆ, ಅದಕ್ಕೆ ಹೆಸರು ಹೃದಯ ಆಕಾಶ. ಹೃದಯ ಆಕಾಶದಲ್ಲೇ ಸ್ಪಂದನಗಳ ಗೂಡು ಸೇರೋದು.
ವಿ ಓನ್ಲಿ ನೋ ಬಾಡಿ ಆಫ್ ಅಸ್, ಎರಡು ಕೈ, ಎರಡು ಕಾಲು, ಹೃದಯ, ತಲೆ, ಎರಡು ಕಣ್ಣು, ಇದೆಲ್ಲ ಇರುತ್ತೆ. ಬಟ್ ಇದೆಲ್ಲ ಎಲ್ಲಿದೆ? ಅದರ ಆಪರೇಷನ್ ಎಲ್ಲಿದೆ? ಅದರ ಚಟುವಟಿಕೆ ಎಲ್ಲಿದೆ? ವೇರ್ ಇಸ್ ದಟ್ ಆ್ಯಕ್ಷನ್? ದಟ್ ಆ್ಯಕ್ಷನ್ ಈಸ್ ಇನ್ ದಟ್ ಹೃದಯ ಆಕಾಶ. ಎಲ್ಲಿದೆ ಅದು? ಆ ಹೃದಯ ಆಕಾಶ ಎದೆ ಮಧ್ಯದಲ್ಲಿ ಇರತಕ್ಕಂಥ ವಿಚಾರ, ದ ಸ್ಪಿರಿಚುವಲ್ ಹಾರ್ಟ್. ಈ ಹಾರ್ಟ್ ಬೇರೆ, ಸ್ಪಿರಿಚುವಲ್ ಹಾರ್ಟ್ ಬೇರೆ. ಆ ಹೃದಯ ಆಕಾಶದಲ್ಲಿದೆ. ಈಗ ನಾನು ಆವಾಗಲೇ ಹೇಳಿದ ಹಾಗೆ ನಿಮಗೆ ಮತ್ತೆ ಜ್ಞಾಪಿಸೋಕ್ಕೆ, ನಾನು ಅಂದರೆ ಇಲ್ಲಿ ಇಟ್ಕೋತೀವಿ, ಎದೆ ಮಧ್ಯ ಕೈ ಇಟ್ಕೋತೀವಿ. ಆ ಎದೆ ಮಧ್ಯ ಇಟ್ಕೊಳ್ಳೋದೇನೆ ಹೃದಯ ಆಕಾಶ. ಪ್ರತಿಯೊಬ್ಬ ಮಾನವನಿಗೂ ಕೂಡ, ಒಂದು ಮಾನವಿಗೂ ಕೂಡ, ಅದು ಹುಡುಗ ಆಗಿರಲಿ ಹುಡುಗಿ ಆಗಿರಲಿ, ಇಲ್ಲಿದೆ, ಇನ್ ಬಿಟ್ವೀನ್ ದ ಹಾರ್ಟ್. ಅದೆಲ್ಲಿದೆ ಅಂದಾಗ ಬೆರಳುಗಳ ಇದರೊಳಗಡೆ ನಮ್ಮ ಸೆಂಟ್ರಲ್ ಹಾರ್ಟ್, ಬಿಹೈಂಡ್ ದ ಬ್ಯಾಕ್ ಇಲ್ಲ, ಫ್ರಂಟ್ ಆಫ್ ದ ಚೆಸ್ಟು ಇಲ್ಲ. ಇಟ್ ಈಸ್ ನಾಟ್ ಆಲ್ಸೋ ಇನ್ ದ ಸೆಂಟರ್ ಆಫ್ ದ ಹಾರ್ಟ್. ಇಟ್ ಈಸ್ ಜಸ್ಟ್ 2 fingers apart to the right of the physical heart. ಅಲ್ಲೇ ಇರೋದು. ಮೆಡಿಕಲ್ ಟರ್ಮ್ ಗೊತ್ತಿದ್ದರೆ ನಾನು ನೆಕ್ಸ್ಟ್ ವೀಕ್ ನಾನು ಅದನ್ನು ಪ್ರಯತ್ನ ಮಾಡ್ತೀನಿ, ಮೆಡಿಕಲ್ ಟರ್ಮ್ ಏನು ಅಂತ. ಎನಿವೆ, ನನ್ ಆಫ್ ಅಸ್ ಆರ್ ಮೆಡಿಸಿನ್, ಅಂದರೆ ಡಾಕ್ಟರ್ಸ್ ಅಲ್ಲ ನಾವಿಲ್ಲಿ. ಬಟ್ ಆದರೂ ನಾನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಆ ಪ್ರಯತ್ನ ಮಾಡಿದಾಗ ಸ್ವಲ್ಪ ನಿಮಗೆ ಅದರ ಐಡಿಯಾ, ಅದರ ಇರುವಿಕೆ ಗೊತ್ತಾಗುತ್ತೆ. ವೈಬ್ರೇಷನ್ಸ್ ಇರೋದು ಇಲ್ಲೇ, ವೈಬ್ರೇಷನ್ಸ್ ಇರೋದು ಫಿಸಿಕಲ್ ಹಾರ್ಟ್ ಲೆಫ್ಟಲ್ಲಿ, ರೈಟ್ ಸೈಡ್ ಅಲ್ಲ. ಬಟ್ ಇನ್ ದ ಸೆಂಟರ್ ಆಫ್ ದ ಚೆಸ್ಟ್, ಜಸ್ಟ್ 2 fingers apart ಆನ್ ದ ರೈಟ್, ಟುವರ್ಡ್ಸ್ ದ ರೈಟ್ ಹ್ಯಾಂಡ್ ಸೈಡ್, ಅಲ್ಲೇ ಹಾರ್ಟ್ ಇರೋದು. ಇದೇ ನಮ್ಮ ಫೀಲಿಂಗ್ಸ್ ಇರೋ ಜಾಗ. ಇಟ್ ಇಸ್ ನಾಟ್ ದ ಫಿಸಿಕಲ್ ಪಾರ್ಟ್, ವೈಬ್ರೇಷನ್, ಫೀಲಿಂಗ್ಸ್ ಇರೋದು ಜಾಗ. ಆ ಜಾಗನ ನಾವು ಜೋಪಾನವಾಗಿ ಕಾಪಾಡಬೇಕು. ಸೊ ಇದನ್ನು ಏನು ಮಾಡ್ತಾಯಿದ್ದಾರೆ ಆಧ್ಯಾತ್ಮಿಕದಲ್ಲಿ? ಯುಗಾಂತರದಿಂದ, ಬರೀ ಜನ್ಮಾಂತರದಲ್ಲ, ಯುಗಾಂತರದಿಂದ ರಾಮ ಬಂದಿದ್ದ ಟೈಮಿಂದನೂ ಕೂಡ ರಾಮನಿಗೆ ಒಬ್ಬ ಸೇವಕ ಇರ್ತಾನೆ. ಪ್ರತಿಯೊಬ್ಬರಿಗೂ ಕೂಡ ಒಬ್ಬರು ಸೇವೆ ಮಾಡೋರು ಇದ್ದೇ ಇರ್ತಾರೆ. ಸೊ ರಾಮನಿಗೆ ಸೇವೆ ಮಾಡಿದ ಆಂಜನೇಯ. ಹಲವಾರು ಜನ ಇದ್ದರೂ ಆಂಜನೇಯ ಎತ್ತಿದ ಕೈ, ಬಲಶಾಲಿ, ವೀರಶಾಲಿ, ಧೈರ್ಯ ಹೇಳೋದು. ಆದರೂ ಅವನಲ್ಲಿ ಮನಸ್ಸು ಚೆನ್ನಾಗಿತ್ತು. ಅವನ ಅಷ್ಟಸಿದ್ಧಿ ಪುರುಷ ಆದರೂ ಕೂಡ ಅವನಿಗೆ ಎಲ್ಲ ತಕ್ಕಂಥ ತಾಕತ್ತಿತ್ತು. ಸ್ವಲ್ಪ ತಲೆ ಕಡಿಮೆ ಅವನಿಗೆ. ನಮಗೇನಾಯಿತು? ತಾಕತ್ತಿಲ್ಲ, ತಲೆ ಇದೆ. ರಾಮನಿಗೆ ಸೇವೆ ಮಾಡಿದಂಥ ಆಂಜನೇಯನಿಗೂ ಇಲ್ಲಿ ಆಧ್ಯಾತ್ಮದಲ್ಲಿ ಇರೋತಕ್ಕಂಥ ನಮ್ಗಳಿಗೂ ಇಷ್ಟೇ ವ್ಯತ್ಯಾಸ. ಅವನಿಗೆ ತಾಕತ್ತಿತ್ತು, ತಾಕತ್ತಿಲ್ಲ. ತಾಕತ್ತಂದರೆ ಮನೋಸ್ಥೈರ್ಯ, ಬಲ. ನಾವು ಏನಾದರೂ ಮನೋಸ್ಥೈರ್ಯ ಹಾಗೂ ಮನೋಬಲವನ್ನು ನಾವು ಹೆಚ್ಚು ಮಾಡ್ಕೊಳ್ತಾ ಹೋದಾಗ ನಾವು ಆಂಜನೇಯನಂಗೆ ಆಗದೇ ಇದ್ದರೂ ಕೂಡ ನಮಗೆ ಆ ಮನೋಸ್ಥೈರ್ಯ, ಆ ವಿಲ್ ಪವರ್ ಹಾಗೂ ಸುಪ್ರೀಂ ಇಂಟೆಲಿಜೆನ್ಸ್ ಬರುತ್ತೆ. ವಿಲ್ ಪವರ್ಗೆ ತಕ್ಕಂತೆ ಇಂಟೆಲಿಜೆನ್ಸ್.
ವಿಲ್ ಪವರ್ ಇಲ್ಲ ಅಂದರೆ ಇಂಟೆಲಿಜೆನ್ಸ್ ಕಡಿಮೆ ಆಗ್ತಾ ಬರುತ್ತೆ. ಅದು ತಿಳ್ಕೊ. ನಾವು ದುಡ್ಡಲ್ಲಿ ಎಷ್ಟೋ ಪುಸ್ತಕಗಳು ಓದಿರ್ಬೋದು, ಎಷ್ಟೋ ಆಧ್ಯಾತ್ಮಕ ಏನೇ ಮಾಡಿದ್ರೂ ಕೂಡ ನಮಗೆ ವಿಲ್ ಪವರ್ ಇಲ್ಲ ಅಂದರೆ, ಮನೋಸ್ಥೈರ್ಯ ಇಲ್ಲ ಅಂದರೆ ಇಂಟೆಲಿಜೆನ್ಸ್ ಕಡಿಮೆ. ಮನೋಸ್ಥೈರ್ಯ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಇಂಟೆಲಿಜೆನ್ಸ್ ಹೆಂಗೆ ಕಡಿಮೆ ಆಗುತ್ತೆ ಅಂತ ನೀವು ಕೇಳ್ಬೋದು ಪ್ರಶ್ನೆ. ಮನೋಸ್ಥೈರ್ಯ ಇಲ್ಲ ಅಂದರೆ, ವಿಲ್ ಪವರ್ ಇಲ್ಲ ಅಂದರೆ ನಮಗೆ ಸೋಂಬೇರಿತನ ಬರುತ್ತೆ, ಆಲಸ್ಯ ಬರುತ್ತೆ, ಜಡತ್ವ ಹೆಚ್ಚಾಗುತ್ತೆ. That is very important. There is lack of willpower, then we are not intelligent because of laziness. Because we lack awareness. ವಿಲ್ ಪವರ್ಗೆ ಬೇಸಿಕ್ ಇಂಧನ ನಮಗೆ ಅವೇರ್ನೆಸ್. ಸೊ ಅವೇರ್ನೆಸ್ ಅಂದರೆ ಒಂಥರ ಮನೋಸ್ಥೈರ್ಯ ಜಾಸ್ತಿ ಇರುತ್ತೆ, ಚುರುಕಾಗಿ ಚೂಟಿಯಾಗಿರ್ತೀವಿ. ಮನೋಸ್ಥೈರ್ಯ ಇದ್ದಷ್ಟು ವಿ ಬಿಕಮ್ ಎಕ್ಸ್ಟ್ರೀಮ್ಲಿ ಇಂಟೆಲಿಜೆಂಟ್. ಯಾಕೆಂದರೆ ನಮಗೆ ವಿಲ್ ಪವರ್ ಜಾಸ್ತಿ ಇರುತ್ತೆ. ನಮಗೆ ಬಾಡಿ ಸ್ಟ್ರೆಂತ್ ಕಡಿಮೆ ಆಗ್ತಿದ್ರೂ ಕೂಡ ವಿ ಲ್ಯಾಕ್ ಇಂಟೆಲಿಜೆನ್ಸ್. ತಕ್ಷಣ ಹೊಳೆಯಲ್ಲ. ಇಂಟೆಲಿಜೆನ್ಸ್ ಕಡಿಮೆ ಆಗ್ತಾ ಬಂದಾಗ, ವಿಲ್ ಪವರ್ ಕಡಿಮೆ ಆಗ್ತಾ ಬಂದಾಗ ವಿ ಲೂಸ್ ದ ಪವರ್ ಆಫ್ ವಿಲ್. ಅಯ್ಯೋ ಮಾಡಿದ್ರೆ ಆಯಿತು, ನಮ್ಗೆ ಸಡನ್ನಾಗಿ ನಿದ್ದೆ ಮಾಡ್ತಿರ್ತೀವಿ ಅಂತ ನಿದ್ದೆ ಬರುತ್ತೆ. ನಿದ್ದೆ ಮಾಡಿದಾಗ ಯಾರೋ ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ಏನೋ ಒಂದು ಸುದ್ದಿ, ಖುಷಿ ಸುದ್ದಿನೇ ಇರ್ಬೋದು, ಕೆಟ್ಟ ಸುದ್ದಿನೇ ಇರ್ಬೋದು, ನಮಗೆ ತಕ್ಷಣ ವಿ ಕೆನಾಟ್ ರಿಯಾಕ್ಟ್. ತಕ್ಷಣ ನಾವು ಸ್ಪಂದಿಸೋಕ್ಕಾಗಲ್ಲ. ಯಾಕೆ ಸ್ಪಂದಿಸೋಕ್ಕಾಗಲ್ಲ? ಲ್ಯಾಕ್ ಆಫ್ ವಿಲ್. ವಿಲ್ ಪವರ್ ಬೇರೆ, ಲ್ಯಾಕ್ ಆಫ್ ವಿಲ್. ನಮಗೆ ಉತ್ಸಾಹ ಇಲ್ಲ. ಲ್ಯಾಕ್ ಆಫ್ ವಿಲ್ ಅಂದರೆ ಉತ್ಸಾಹ ಇರಲ್ಲ. ಆ ಲ್ಯಾಕ್ ಆಫ್ ವಿಲ್ ಆದಾಗ ನಮ್ಮಲ್ಲಿ ಸೋಂಬೇರಿತನ ಇರುತ್ತೆ, ಆಲಸ್ಯ, ಜಡತ್ವ ಶುರು ಆಗತಕ್ಕಂಥ ವಿಚಾರ. ಸುಸ್ತಾಗಿರ್ತೀವಿ, ಬಿಸಿಲು ಇರ್ಬೋದು, ಬಾಯಾರಿಕೆ ಇರ್ಬೋದು, ಹೊಟ್ಟೆ ಹಸುವೆ ಇರ್ಬೋದು, ಏನೇ ಇದ್ದರೂ ಕೂಡ ನಮ್ಮಲ್ಲಿ ಜಡತ್ವ ಬರುತ್ತೆ, ಲ್ಯಾಕ್ ಆಫ್ ವಿಲ್. ಆ ಲ್ಯಾಕ್ ಆಫ್ ವಿಲ್ ಅಭ್ಯಾಸ ಮಾಡ್ಕೊಂಬಿಟ್ರೆ ಕ್ರಮೇಣ ನಮ್ಮ ಪವರ್ ಆಫ್ ವಿಲ್ ಕಡಿಮೆ ಆಗ್ತಾ ಬರುತ್ತೆ. ಪವರ್ ಆಫ್ ವಿಲ್ ಹೆಂಗೆ ಕಡಿಮೆ ಆಗುತ್ತೆ? ಲ್ಯಾಕ್ ಆಫ್ ವಿಲ್ ಆಯಿತು ಅಂದರೆ ಒನ್ ಥಿಂಗ್ ಲೀಡ್ಸ್ ಟು ಅದರ್. ಈಗ ನಾವು ಮೆಟ್ಲು ಹಿಂಗೆ ಹತ್ತೋ ಕಡೆ ಮೆಟ್ಲು ಇಳಿಜಾರಾಗಿದ್ದಾಗ ಆ ಇಳಿಜಾರ ವಿಚಾರಕ್ಕೆ ಹೋಗ್ತಾ ಇರ್ತೀವಿ. ನಾವು ಯಾವ ಒಂದು ಮನೋಸ್ಥೈರ್ಯ ಇರುತ್ತೋ ಆ ಮನೋಸ್ಥೈರ್ಯ ಬಿಟ್ಟು ಅದಕ್ಕೆ ತದ್ವಿರುದ್ಧವಾಗಿರ್ತೀವಿ ನಾವು. ವಿಲ್ ಲ್ಯಾಕ್ ದ ಪವರ್ ಆಫ್ ವಿಲ್. ಈ ಪವರ್ ಆಫ್ ವಿಲ್ ಕಡಿಮೆ ಆಯಿತು ಅಂದರೆ ವಿಲ್ ಪವರ್ ಕಡಿಮೆ ಆಗ್ತಾ ಬರುತ್ತೆ ಕ್ರಮೇಣ. ಅದಾದಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಬರುತ್ತೆ. ಆ ಇಂಟ್ರೆಸ್ಟು ವಿಲ್ ಪವರ್ ಕಡಿಮೆ ಆದಾಗ ವಿ ಬಿಕಮ್ ಹೈಲಿ ತಾಮಸಿಕ್. ಅಯ್ಯೋ ನೋಡಿದ್ರೆ ಆಯಿತು. ಆಗ ಏನಾಗುತ್ತೆ, ಆ ತಾಮಸಿಕ್ ಬಂದಾಗ, ಆ ಪವರ್ ಆಫ್ ವಿಲ್ ಕಡಿಮೆ ಆಗ್ತಾ ಬಂದಾಗ ನಮಗೆ ಇಗ್ನೋರೆನ್ಸ್ ಜಾಸ್ತಿ ಆಗುತ್ತೆ. ಬಿಕಾಸ್ ವಿ ಡೋಂಟ್ ಶೋ ಇಂಟ್ರೆಸ್ಟ್ ಟು ಎನಿಬಡಿ ಆರ್ ಟು ಎನಿ ಆ್ಯಕ್ಟಿವಿಟಿ ಆರ್ ಟು ಎನಿಬಡಿ ಇನ್ ಪರ್ಟಿಕ್ಯುಲರ್ ಆರ್ ಟು ಎನಿ ಆ್ಯಕ್ಟಿವಿಟಿ. ಒಂದು ದೇವ್ರ ಮನೆಗೆ ಹೋಗ್ಬೇಕಾದ್ರೆ ಒಂದು ಸೋಂಬೇರಿತನ, ಏನೋ ಒಂದು ಎದ್ದೇಳಬೇಕಾದ್ರೆ ಏನೋ ಒಂದು ಜಡತ್ವ, ಅಯ್ಯೋ ನೋಡಿದ್ರಾಯ್ತು, ಅಯ್ಯೋ ಹೋದ್ರಾಯ್ತು ಅನ್ನೋತಕ್ಕಂಥ ಜಡತ್ವ. ಇದೆಲ್ಲ ಏನಾದ್ರು ನಿಮಗೆ ಅನುಭವ ಆಗ್ತಾಯಿದ್ದರೆ ಸ್ವಲ್ಪ ಪವರ್ ಆಫ್ ವಿಲ್ನ ನೀವು ನೋಡ್ಕೋಬೇಕು. ಈ ಪವರ್ ಆಫ್ ವಿಲ್ ಎಲ್ಲಿಂದ ಶುರುವಾಗುತ್ತೆ? ಈ ಜಡತ್ವ ಎಲ್ಲಿಂದ ಶುರುವಾಗುತ್ತೆ? ಬಿಕಾಸ್ ಈ ಜಡತ್ವ ಶುರುವಾದಾಗ ಈ ಪವರ್ ಆಫ್ ವಿಲ್ ಕಡಿಮೆ ಆಗ್ತಿದೆ ಅಂತ ಅರ್ಥ. ಅದಕ್ಕೆ ಏನು ಮಾಡಬೇಕು ಅಂತ ನೋಡಿದಾಗ ಅದಕ್ಕೆ ನಮ್ಮಲ್ಲಿ
ಕೆಲವೆಲ್ಲ ನಾವು ಹೇಳ್ತೀವಿ. ಈಗ ಸತ್ಸಂಗ್ ಇದ್ದರೆ, ಸತ್ಸಂಗ್ ಬರಬೇಕು, ಬಂದರೆ ಆ ಪವರ್ ಆಫ್ ವಿಲ್ ಜಾಸ್ತಿ ಆಗುತ್ತೆ. ಏಕೆಂದರೆ ಸ್ಪಂದನ, ಹೇಗೆ ನಮ್ಮ ಗಾಡಿಗೆ ಪೆಟ್ರೋಲ್ ಇಲ್ವೋ ಡೀಸೆಲ್ ಇಲ್ವೋ ಅಂದಾಗ ನಾವು ಪೆಟ್ರೋಲ್ ಬಂಕ್ ಹೋಗಬೇಕು. ಇಲ್ಲ ಅಂದರೆ ಆ ಡೀಸೆಲ್ಲು ಹಾಗೂ ಪೆಟ್ರೋಲ್ನ ಕ್ಯಾನಲ್ಲಿ ತಂದು ಇಟ್ಕೋಬೇಕು. ಯಾವಾಗ ಕಡಿಮೆ ಆಗ್ತಿದೆಯೋ ಅದು ತುಂಬ್ಕೋಬೇಕು. ಅದೇ ರೀತಿ ನಾವು ಗುರುಗಳ ಆಶ್ರಮ, ಗುರುಗಳ ಸಾನ್ನಿಧ್ಯಕ್ಕೆ ಹೋದಾಗ ಆ ಪವರ್ ಆಫ್ ವಿಲ್ಲು ಜನ್ರೇಟ್ ಆಗ್ತಾ ಬರುತ್ತೆ. ಆ ಪವರ್ ಆಫ್ ವಿಲ್ ಜನರೇಟ್ ಆಗಿ ಬಂದಾಗ ನಮಗೆ ಅದು ಗೊತ್ತಾಗ್ತಾ ಬರುತ್ತೆ. ಆ ಪವರ್ ಆಫ್ ವಿಲ್ ಜನರೇಟ್ ಆಗ್ತಾ ಬಂದಾಗಲೇ ನಮಗೆ ಒಂದು ಉತ್ಸಾಹ. ಫಸ್ಟು ನಮಗೆ ಉತ್ಸಾಹ ಗೊತ್ತಾಗಲ್ಲ. ಅಲ್ಲಿ ಚೆನ್ನಾಗಿ ನಮ್ಮನ್ನು ವೆಲ್ಕಮ್ ಮಾಡ್ತಾರೆ ಫ್ರೆಂಡ್ಸು, ಅಥವಾ ಅಲ್ಲಿರೋತಕ್ಕಂಥ ಫ್ರೆಂಡ್ಸು. ಆ ಫ್ರೆಂಡ್ಸ್ ಅಂದಾಗ ಚೆನ್ನಾಗಿದ್ದೀರಾ, ನಮಸ್ಕಾರ, ಹಲೋ ಅಂತೆಲ್ಲ ಹೇಳ್ತೀರ. ಅದರಲ್ಲಿ ಏನೋ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ನಾವು ನಮ್ಮ ಜಾಗನ ಬಿಟ್ಟು, ನಮ್ಮ ಕೆಲಸನ ಬಿಟ್ಟು ಈ ರೀತಿ ಒಂದು ಸತ್ಸಂಗ ಇತ್ಯಾದಿ ಹೋದಾಗ ಆ ಪವರ್ ಆಫ್ ವಿಲ್ಲು ನಮ್ಮ ಒಳಗಡೆ ಜನ್ರೇಟ್ ಆಗುತ್ತೆ. ಆ ಜನ್ರೇಟ್ ಆದಾಗ ಒಂದು ವಾರ, 10 ದಿವಸ ಅಥವಾ ಒಂದು ತಿಂಗಳು ಆ ಪವರು ನಮ್ಮ ಒಳಗಡೆ ಹಾಗೆ ಒಂದು ಗೆಪ್ಪೆ ಇದ್ದಂಗೆ. ಹೇಗೆ ಒಂದು ಗಂಧದ ಕಡ್ಡಿ ಹಚ್ಚಿಸ್ತೀವೋ ಅದರ ಪರಿಮಳ ನಮಗೆ ಹೆಂಗೆ ಸುತ್ತಿ, ಆ ಪರಿಮಳ ನಮಗೆ ಒಂದು ರೀತಿ ಒಂದು ಸುವಾಸನೆ, ಮರಗಂಧನ ಕೊಡುತ್ತೀವೋ, ಅದೇ ರೀತಿ ಆ ಆತ್ಮದಲ್ಲಿ ಇರೋತಕ್ಕಂಥ ಆ ಆಕಾಶ ಹೃದಯಕ್ಕೆ ಒಳಗಡೆ ಹೋದಾಗ ನಮಗೇನಾಗುತ್ತೆ, ಒಂದು ವಿದ್ಯಾ ಬುದ್ಧಿಗಿಂತ ಹೆಚ್ಚಾಗಿ ನಮ್ಮ ಅವೇರ್ನೆಸ್, ಆ ಎಚ್ಚರಿಕೆ ಜಾಗ್ರತೆನೇ ಅಲ್ಲ ಅದು. ಅವೇರ್ನೆಸ್ ಅಂದರೆ ಒಂದು ರೀತಿ ಪ್ರಮಾಣ. ಏನು ಪ್ರಮಾಣ ಅಂದಾಗ ನಮ್ಮ ಹೃದಯದ ಪ್ರಮಾಣವನ್ನು ಗುರುತಿಸೋದೇ ಒಂದು ಆಧ್ಯಾತ್ಮ. ಹೃದಯದ ಪ್ರಮಾಣ. ಹೃದಯದ ಪ್ರಮಾಣ ಏನು ಅಂದಾಗ ನಂಬಿಕೆ, ವಿಶ್ವಾಸ, ಸೌಜನ್ಯ, ಇದೆಲ್ಲ ಮನುಷ್ಯನಿಗೆ ಬೇಕಾಗಿರೋತಕ್ಕಂಥ ಪ್ರಮಾಣ. ಗಾಡ್ ಕೊಡೋ ಅಂದರೆ ದೇವರು ಕೊಡೋತಕ್ಕಂಥ ಚೈತನ್ಯ, ಚೈತನ್ಯದ ಪ್ರಸಾದ. ಈ ಪ್ರಸಾದ ನಮಗೆ ಒಳಗಡೆ ಆಗಾಗ ಹೋಗ್ತಿದ್ದಾಗ ನಮಗೆ ಸ್ಥೂಲ ಪ್ರಸಾದ ಸಿಗುತ್ತೆ. ಅದರ ಜೊತೆಗೆ ಒಂದು ವಿಶ್ವಾಸ, ನಂಬಿಕೆ, ಸೌಹಾರ್ದತನ, ಯಾರ ಹತ್ರ ಹೇಗೆ ನಡ್ಕೋಬೇಕು, ಮನಸ್ಸು ವಿಶಾಲವಾಗಿ ಆಗ್ತಾ ಬಂದಾಗ ನಾವು ಇಡೀ ಜಗತ್ತನ್ನು ನಾವು ಸ್ವೀಕಾರ ಮಾಡೋತಕ್ಕಂಥ ಸ್ಪಂದನ, ನಮ್ಮ ಸ್ಪಂದನ ಹೋಗಿ ಬರೋತಕ್ಕಂಥ ಜನರನ್ನೆಲ್ಲ ಸ್ಪಂದಿಸಬೇಕು. ಆ ಸ್ಪಂದಿಸಿದ್ರೇ ನಮಗೆ ಆ ಒಂದು ವಿಶ್ವಾಸ, ನಂಬಿಕೆ ಬರುತ್ತೆ. ಈ ವಿಶ್ವಾಸ, ನಂಬಿಕೆ ಬರಬೇಕಾದ್ರೆ ನಮಗೆ ಒಂದು ತನ್ನಂಬಿಕೆ ಬರುತ್ತೆ ಮುಖ್ಯ. ಆ ತನ್ನಂಬಿಕೆ ಬಂದ್ರೇ ಅದನ್ನು ಹೇಳ್ಕೊಳ್ಳೋದು. ಎಷ್ಟೋ ಸಲ ನಾವು ಮನುಷ್ಯರ ಹತ್ರ ಒಡನಾಟ ಮಾಡಬೇಕಾದ್ರೆ ಒಂದೊಂದು ಸಲ ಖಾರವಾಗಿ ಮಾತಾಡ್ತಾರೆ, ಒಂದೊಂದು ಸಲ ಪ್ರೀತಿಯಿಂದ ಮಾತಾಡ್ತಾರೆ, ಒಂದೊಂದು ಸಲ ಸಿಹಿಯಾಗಿ ಮಾತಾಡ್ತಾರೆ. ಅದೇನು ಮುಖಸ್ತುತಿ ಮಾಡ್ತಾ ಇದ್ದಾರೋ ಏನೋ ಅಂತ ಎಷ್ಟೋ ಸಲ ಗೊತ್ತಾಗಲ್ಲ ನಮಗೆ. ಅಂದರೆ ಆ ರೀತಿ ಜನ ಬರಬೇಕು. ನಾವು ವಿ ಶುಡ್ ಅಕ್ಸೆಪ್ಟ್ ಎವ್ರಿಬಡಿ. ಆಗಲೇ ನಮಗೆ ಬೆಳವಣಿಗೆ ಆಗೋದು. ಆ ಬೆಳವಣಿಗೆ ಆಗಬೇಕಾದ್ರೆ ನಮ್ಮಲ್ಲಿ ನಾವು ತಯಾರಾಗಬೇಕು. ಅದಕ್ಕೆ ಯಾವ ರೀತಿ ತಯಾರಾಗಬೇಕು? ಇನ್ನೊಬ್ಬರನ್ನ ಸ್ವೀಕರಿಸೋತಕ್ಕಂಥ ಮನಸ್ಸು ಬರಬೇಕು. ಆ ಮನಸ್ಸು ಹೇಗೆ ಬೆಳೆಸೋದು? ಬುದ್ಧಿ ನಾವು ಹೆಂಗೆ ಬೆಳೆಸೋದು? ನಾವು ತರಬೇತಿ ತೊಗೊಂಡಿರ್ತೀವಿ, ವಿದ್ಯಾಬುದ್ಧಿನಲ್ಲಿ ತರಬೇತಿ ತೊಗೊಂಡಿರ್ತೀವಿ. ಅದು ಲೌಕಿಕ ಬುದ್ಧಿ ಅಷ್ಟೇ. ಲೌಕಿಕ ಬುದ್ಧಿನಲ್ಲಿ ನಾವು ತರಬೇತಿ ತೊಗೊಂಡಿರ್ತೀವಿ. ವಿ ಗೆಟ್ ಟ್ರೈನ್ಡ್ ಬಿಕಾಸ್ ಆಫ್ ವರ್ಲ್ಡ್ಲಿ ನಾಲೆಡ್ಜ್. ನಾವು ಓದಿರ್ತೀವಿ, ಪುಸ್ತಕ ಓದಿರ್ತೀವಿ, ಪೇಪರ್ ಓದ್ತೀವಿ. ಜನರಲ್ ನಾಲೆಡ್ಜೆಲ್ಲ ನಾವು ಈ ರೀತಿ ಸಾಮಾಜಿಕ ಧರ್ಮಗಳನ್ನ ನಾವು ಓದಿರ್ತೀವಿ. ಹಿಂಗೆ ಮಾಡಿದ್ರೆ ಸರಿ, ಹಿಂಗೆ ಮಾಡಿದ್ರೆ ಸರಿ ಇಲ್ಲ ಅಂತೆಲ್ಲ ಮಾಡಿರ್ತೀವಿ.
ಆಗಾಗ ಒಂದೊಂದು ಸಲ ಈ ಚುಟುಕಿ ಅಂತ ಹೇಳಿ ಆಧ್ಯಾತ್ಮಿಕದ್ದೆಲ್ಲ ನಾವು ಆಗಾಗ ಒಂದು ಸ್ವಲ್ಪ ಕಿವಿ ಕೇಳಿಸ್ಕೋತೀವಿ, ಅಥವಾ ಒಂದು ನೋಟದಲ್ಲಿ ಒಂದು ಪ್ಯಾರಾನೋ ಒಂದು 3 ಲೈನೋ ಏನಾದ್ರು ಒಂದು ಸುಭಾಷಿತ ಇರುತ್ತೆ, ಅದು ನಮ್ಗೆ ಇಷ್ಟ ಆಗುತ್ತೆ, ಅದೆಲ್ಲೋ ಮನಸ್ಸಿಗೆ ಇಳಿಯತ್ತೆ. ಬಟ್ ಮನಸ್ಸಿಗೆ ಇಳಿದಾಗ ನಮ್ಮ ತಲೆಗೆ ಇಳಿದೇ ಇರ್ಬೋದು, ಬಟ್ ಮನಸ್ಸಿಗೆ ಇಳಿಯತ್ತೆ. ಈ ಸುಭಾಷಿತ ಹೇಗೆ ಅಂದರೆ ನಮಗೆ ಜ್ಞಾಪಕ ಇಲ್ಲದೆ ಇರ್ಬೋದು, ಯಾಕಂದ್ರೆ ನಮ್ಮ ತಲೆಗೆ ಅಷ್ಟೊಂದು ಬೇಗ ಹೋಗಲ್ಲ, ಆದರೆ ಮನಸ್ಸಿಗೆ ಇಳಿದಿರುತ್ತೆ. ಎಲ್ಲೋ ಏನೋ ಕೇಳ್ದಂಗಿದೆ, ಇದನ್ನ ಎಲ್ಲೋ ನೋಡ್ದಂಗಿದೆ ಅಂತ ಅನಿಸುತ್ತೆ. ಆದರೆ ನಮ್ಮ ಮನಸ್ಸು ಒಳಗಡೆ ಈ ಹೃದಯ ಆಕಾಶದಲ್ಲಿ ಹೋಗಿ ಹನಿ ಹನಿ ಕೂಡಿದ್ರೆ ಹಳ್ಳ, ಒಂದು ಲೈನ್, ಅದೇ ಜೇನುತುಪ್ಪ. ಅದು ಒಳಗಡೆ ಹೋಗಿ ಈ ಹೃದಯ ಆಕಾಶದಲ್ಲಿ ಕೂತ್ಕೊಳ್ಳುತ್ತೆ, ಅದರ ಮೇಲೆ ಲೇಪನ ಮಾಡುತ್ತೆ. ನಿಮಗೆ ಅನ್ನಿಸ್ಬೋದು ಏನು ಪ್ರಯೋಜನ ಆಗಿಲ್ವಲ್ಲ ಅಂತ. ಆ ಹನಿ ಹನಿ ಸೇರಿದ್ರೇ ನಾವು ಅದಕ್ಕೆ ಈ ಚುಟುಕಿ, ಸುಭಾಷಿತ ಇದನ್ನೆಲ್ಲ ನಾವು ಕೇಳಿದಾಗ ಅದು ಮೇಲ್ಗಡೆ ಹೋಗಿ ಹೃದಯ ಆಕಾಶದಲ್ಲಿ ಲೇಪನೆ ಮಾಡುತ್ತೆ. ಆ ಲೇಪನೆ ಮಾಡಿದಾಗ ಅದು ಜ್ಞಾಪಕ ಇರಲ್ಲ, ಮನುಕ್ಷಣವೇ ಜ್ಞಾಪಕ ಇರಲ್ಲ ಅದು. ಆಮೇಲೆ ಆ ಪೇಪರ್ನ ಹುಡುಕ್ತೀವಿ, ಅಲ್ಲಿ ಯಾರೋ ಬರೆದಿದ್ರಪ್ಪ ಚೆನ್ನಾಗಿದೆ, ಅದು ಒಂದು ಚುಟುಕಿ ಥರ ಒಂದು ಜ್ಞಾನ ಅಂತ ಹೇಳಿ ಜ್ಞಾಪಕ ಬರುತ್ತೆ. ಅಷ್ಟರ ಮಟ್ಟಿಗೆ ನಮಗೆ ಜ್ಞಾಪಿಸುತ್ತೆ ನಮ್ಮ ಬುದ್ಧಿ ಇರೋದು ಏನು ಅಂದಾಗ ಸುಮ್ಮನೆ ಒಂದು ಚುಟುಕಿ ಜ್ಞಾಪಕ ಶಕ್ತಿ ಕೊಡುತ್ತೆ ಅಷ್ಟೆ. ಅದು ಎಲ್ಲಿಂದ ಕೊಡುತ್ತೆ? ಹೃದಯ ಆಕಾಶದಿಂದ ಬುದ್ಧಿ ಒಳಗಡೆ ಹೋಗಿ ಕೂರುತ್ತೆ. ಆ ಚುಟುಕಿನಲ್ಲಿ ಹೋಗಿ ನಾವು ವಿಕಾಸ ಪಡ್ಕೋಬೇಕು. ಆ ಹೃದಯ ಚುಟುಕಿನಲ್ಲೇನೆ ಆ ಹನಿ, ಆ ಜೇನುತುಪ್ಪ. ಅದು ಸೈಂಟಿಫಿಕ್ಕಾಗಿ ಹೇಳಬೇಕಾದ್ರೆ ಇಟ್ ಈಸ್ ವೆರಿ ವಿಸ್ಕಸ್. ಅದರ ಜೇನುತುಪ್ಪ ಹೇಗೆ ಅಂದಾಗ ಅಷ್ಟು ಬೇಗ ಅದು ಹರಿಯದೇ ಇರೋ ವಸ್ತು ಹೃದಯದಲ್ಲಿ ಹೋಗಿ ಲೇಪನ ಆಗಿಬಿಡುತ್ತೆ. ಅಬ್ಸಾರ್ಬ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷ್ನಲ್ಲಿ. ಅದು ಹೃದಯದೆಲ್ಲ ಹೋಗಿ ಅದು ಅಬ್ಸಾರ್ಬ್ ಆಗಿಬಿಡತ್ತೆ. ಅಬ್ಸಾರ್ಬ್ ಆದಾಗ ಅದನ್ನು ನಾವೇನಾದ್ರು ಈ ಚುಟುಕಿ ಬೆರಳಲ್ಲಿ ಸುಮ್ಮನೆ ಹಿಂಗೆ ಹಿಂಡಿದ್ರೆ ಅದು ಜೇನುತುಪ್ಪ ಬರುತ್ತೆ. ಪಾದರಸ ಇದ್ದಂಗೆ, ಪಾದರಸ ನಾವು ಚೆಲ್ಲಿದ್ರೆ, ಮೆರ್ಕ್ಯುರಿ ನಾವು ಚೆಲ್ಲಿದ್ರೆ ಇಟ್ ಬಿಕಮ್ಸ್ ಗ್ಲೋಬಲ್ಸ್ ಅಷ್ಟೇ. ಒಂದು ಸಣ್ಣ ಒಂದು ಗೋಲಿ ಆಕಾರದಲ್ಲಿರುತ್ತದು. ನಾವು ಎಷ್ಟೇ ಚೆಲ್ಲಿದ್ರೂ ಕೂಡ ಅದನ್ನು ಬೇಗ ಎಲ್ಲ ಒಂದು ಗ್ಲೋಬಲ್ಸ್, ಒಂದು ಗುಂಡಿನ ಆಕಾರದಲ್ಲಿರುತ್ತದು. ಅದನ್ನು ಸೇರಿಸ್ತಾ ಹೋದರೆ ಮತ್ತೆ ಸೇರುತ್ತೆ. ಸೊ ಹೈಲಿ ವಿಸ್ಕಾಸ್. ಅದೇ ರೀತಿ ಏನಾಗುತ್ತೆ ಅಂದರೆ ಇಲ್ಲಿ ಒಳಗಡೆ ಆಕಾಶ ಹೃದಯಕ್ಕೆ ಹೋಗೋದು ಈ ಚುಟುಕಿ ನಾಲೆಡ್ಜ್, ವಿಸ್ಡಮ್, ಅದನ್ನೇ ವಿಸ್ಡಮ್ ಅನ್ನೋದು, ಅದನ್ನೇ ಜ್ಞಾನ ಅಂತ ಹೇಳೋದು. ನಮ್ಮ ಹೃದಯದಲ್ಲಿ ಜ್ಞಾನ ಏನು ಇಟ್ಕೋತೀವೋ ಹೃದಯ ಆಕಾಶದಲ್ಲಿ, ಅದು ಸೀದಾ ನಮ್ಮ ಮೆದುಳಿಗೆ ಹೋಗಿ ರೀಚ್ ಆಗುತ್ತೆ. ಬಲಭಾಗದ ಮೆದುಳು, ಎಡಭಾಗದ ಮೆದುಳು, ಹಿಂದುಗಡೆ ಇರೋತಕ್ಕಂಥ ಹಿಂಭಾಗದ ಮೆದುಳು, ಅಲ್ಲಿಂದ ಹಂಗೆ ಟ್ರಾನ್ಸ್ಫರ್ ಆಗುತ್ತೆ. ಅಲ್ಲಿ ಹೋಗಿ ಟ್ರಾನ್ಸ್ಫರ್ ಆಗಿ ಹಿಂಭಾಗದ ಮೆದುಳಿಗೆ ಅಲ್ಲಿಂದ ಸ್ಪ್ಲಿಟ್ ಆಗುತ್ತೆ. ರೈಟ್ ಹ್ಯಾಂಡ್ ಹಾಗೂ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನಿಗೆ ಸ್ಪ್ಲಿಟ್ ಆಗುತ್ತೆ. ಅದು ಸ್ಪ್ಲಿಟ್ ಆದರೆ ಹೃದಯದಲ್ಲಿರೋ ಎಲ್ಲ ಜ್ಞಾನನ ತೊಗೊಂಡೋಗಿ ಈಕ್ವಲ್ ಆಗಿ ಸ್ಪ್ಲಿಟ್ ಮಾಡಿಕೊಂಡಾಗ ನಾವು ಅಲ್ಲಿ ಸಂಕಲ್ಪದ ಮೂಲಕ ಅದು ಲೌಕಿಕ ಭಾಗದ ಮೆದುಳಿಗೆ ಹೋಗಬೇಕಾದ್ರೆ ನಮ್ಮಲ್ಲಿ ಅವೇರ್ನೆಸ್ ಜಾಸ್ತಿ ಆಗುತ್ತೆ. ನಮ್ಮ ಎಡಗಡೆ ಮೆದುಳಿಗೆ ಹೋದರೆ ನಮ್ಮ ಜೀವನದ ಒಂದು ಇರುವಿಕೆ ಹಾಗೂ ಜಾಗ್ರತೆ, ಅದರಲ್ಲಿ ಬೇಕಾಗಿರೋ ಅಲ್ಪ ಸ್ವಲ್ಪ ಜ್ಞಾನ ಎಡಭಾಗದ ಮೆದುಳಿಂದ ಅದು
ಹೋಗುತ್ತೆ. ನಾವು ಸಂಕಲ್ಪ ಮುಗಿತಾ ನಾವು ಧ್ಯಾನ ಮಾಡಿದಾಗ ನಾವು ಒಂದು ಸಂಕಲ್ಪ ಮಾಡ್ಕೋಬೇಕು. ಈ ಜ್ಞಾನ ನನ್ನ ಹೃದಯ ಆಕಾಶದಲ್ಲಿ ಇರೋತಕ್ಕಂಥ ಈ ಜ್ಞಾನ ಉಳಿಕೆ ಬಳಕೆ ಜ್ಞಾನ ಮೆರ್ಕ್ಯೂರಿ ಇದ್ದಂಗೆ, ಇಷ್ಟೇ ಒಂದು ಸಣ್ಣ ಅಂಶ. ಆ ಜ್ಞಾನ ಬಲ ಮೆದುಳಿಗೆ ಹೋಗಲಿ. ದಿನ ಮಾಡೋತಕ್ಕಂಥ ಸಾಧನೆ, ಅಥವಾ ವಾರದಲ್ಲಿ ಒಂದು ದಿವಸ ಮಾಡ್ತೀವಿ, ಅಥವಾ ವಾರದಲ್ಲಿ 7 ದಿವಸ ಮಾಡಿದ್ರಿ, ಪರ್ಟಿಕ್ಯುಲರ್ ಟೈಮಲ್ಲಿ ಮಾಡಿದ್ರೆ, ಆ ಪರ್ಟಿಕ್ಯುಲರ್ ಟೈಮಲ್ಲಿ ಮಾಡೋತಕ್ಕಂಥ ಸಾಧನೆ ಬಲ ಮೆದುಳಿಗೆ ಹೋಗಲಿ ಅಂತ ಸಂಕಲ್ಪ ಮಾಡಿದಾಗ ಕ್ರಮೇಣ ಅದು ಬಲ ಮೆದುಳಲ್ಲಿ ಏನಾಗುತ್ತೆ ಅಂದರೆ ಅಬ್ಸಾರ್ಪ್ಷನ್ ಪಾಯಿಂಟ್ ಹೆಚ್ಚು. ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ ಹ್ಯಾಸ್ ಗಾಟ್ 100 much more capacity from the left hand side of the brain. Left hand side of the brain gives you awareness. Right hand side of the brain gives you awareness plus wisdom. Right hand side of the brain gives you awareness plus wisdom. Left hand side of the brain gives you only awareness. Absorption kadame, but awareness ಜಾಸ್ತಿ. So what do you want? Left hand side of the brain or right hand side of the brain? ಆದರೆ ನನ್ನ ಪ್ರಕಾರ ಹೆಂಗೆ, 2 ಸೈಡು ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಆಗಬೇಕು. ನೀವು ಮಾಡೋತಕ್ಕಂಥ ಸಾಧನೆ ಎಷ್ಟೊತ್ತು ಸಾಧನೆ ಮಾಡೋಕ್ಕೆ ಸಾಧ್ಯ? ಮ್ಯಾಕ್ಸಿಮಮ್ ನೀವು 2 hours ಮಾಡಿ, 3 hours ಮಾಡಿ, 4 hours ಮಾಡಿ, ಇಲ್ಲ 5 minutes ಮಾಡಲಿ. ಆ 5 minutes ಮಾಡೋದು ಅಷ್ಟು ವಿಶೇಷ ಅಲ್ಲ. ಅಟ್ಲೀಸ್ಟ್ 15 minutes to half an hour ಕಾನ್ಸಂಟ್ರೇಷನ್ ಇಟ್ಕೊಂಡು ಇಂಟೆನ್ಸ್ ಸಾಧನೆ, ತೀವ್ರವಾದಂಥ ಸಾಧನೆಗಳು ಮಾಡ್ತಾ ಬಂದಾಗ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ಗೆ ಹೋಗಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಅದರಲ್ಲಿ ಒಂದು ಭಾಗ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ ಏನಾದ್ರು 100% ಹೋಗಂಗಿತ್ತು ಅಂತ ನೀವು ಸಂಕಲ್ಪ ಮಾಡಿಕೊಂಡ್ರೆ ಅದರಲ್ಲಿ ಅಟ್ಲೀಸ್ಟ್ 10% ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಿಟ್ಕೊಳ್ಳಿ. ಯಾಕೆಂದರೆ ಅವೇರ್ನೆಸ್ ಇರಬೇಕು. ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ ಗಿವ್ಸ್ ಯು ಅವೇರ್ನೆಸ್, ಎಚ್ಚರಿಕೆ, ಜಾಗ್ರತೆ. ಇಂಟ್ಯೂಷನ್ ಬೇಕಾದರೆ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್. ನಿಮಗೆ ಪ್ರೇರಣಾ ಶಕ್ತಿ ಹೆಚ್ಚಾಗಬೇಕಾದ್ರೆ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್. ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಇದು ಬೈ ಆ್ಯನ್ ಎಕ್ಸ್ಪೆರಿಮೆಂಟ್, ಸಿಂಪಲ್ ಎಕ್ಸ್ಪೆರಿಮೆಂಟ್. ಏನು ಎಕ್ಸ್ಪೆರಿಮೆಂಟ್? ಯಾವ ಥರ ಎಕ್ಸ್ಪೆರಿಮೆಂಟ್ ಅಂದಾಗ, ಒಂದು ಕ್ಯಾಂಡಲ್ ಲೈಟ್ನ ಇಟ್ಕೊಳ್ಳಿ, ನಿಮ್ಮ 2 ಕಣ್ಣು ಸೇರೋತಕ್ಕಂಥ ಒಂದು ಜಾಗ, ಒಂದು ಪಾಯಿಂಟ್, ಯಾವುದಾದ್ರು ಒಂದು ಪಾಯಿಂಟಲ್ಲಿ ನೀವು ಗ್ಲಾಸಸ್ ಇಟ್ಕೊಂಡು ಮಾಡಿ. ಗ್ಲಾಸಸ್ ಹಾಕೊಳ್ಳೋರು ಗ್ಲಾಸಸ್ ಹಾಕ್ಕೊಂಡು ಮಾಡಿ. ಇಲ್ಲಾಂದರೆ ಗ್ಲಾಸಸ್ ಇಲ್ಲ ಅಂದರೆ ಅಸ್ಟಿಗಮ್ಯಾಟಿಸಮ್ ಬರುತ್ತೆ. ಅದು ಎಲ್ಲಿದೆ ಅಂತ ಮೀಟಿಂಗ್ ಪಾಯಿಂಟ್ ಗೊತ್ತಾಗಲ್ಲ ನಿಮಗೆ. ಗ್ಲಾಸಸ್ ಹಾಕ್ಕೊಂಡ್ರೆ ನಿಮ್ಗೆ 2 ಹ್ಯಾಂಡು 2 ಫಿಂಗರ್ಸು ಜಾಯಿನ್ ಆಗೋದು ಕಾಣುತ್ತೆ. ಇಲ್ಲಾಂದರೆ ಹಿಂಗಿರುತ್ತೆ. ಸೊ 2 ಜಾಯಿಂಟ್ ಆಗಬೇಕಾದ್ರೆ ಯು ವಿಲ್ ನೋ ಅಲ್ಲಿ ಆ ಪಾಯಿಂಟ್ ಇಟ್ಕೊಳ್ಳಿ. ಸೊ ಯಾವುದಾದ್ರು ಒಂದು ಆಬ್ಜೆಕ್ಟ್ ಇಟ್ಕೊಳ್ಳಿ, ಎಲ್ಲಿ ಫೋಕಸ್ ಆಗುತ್ತೆ, 2 ದೃಷ್ಟಿಗಳು ಹೋಗಿ ಈ ಮಧ್ಯೆ ಒಂದು ಪಾಯಿಂಟಿಗೆ ಸೇರುತ್ತೆ. ದಟ್ ಈಸ್ ಯುವರ್ ಫೋಕಲ್ ಪಾಯಿಂಟ್. ಕಣ್ಣಿಗೆ ಪವರ್ ಯಾವ ಥರ ಇರುತ್ತೋ ಆ ಥರ ಅಲ್ಲಿ ಇಟ್ಕೊಳ್ಳಿ. ಅಲ್ಲಿಟ್ಕೊಂಡು ಅದನ್ನು ನಿಮ್ಮ ಮೂಲ ಮಂತ್ರ ಇಟ್ಕೊಂಡು ಹಂಗೆ ಕಾನ್ಸಂಟ್ರೇಟ್ ಮಾಡಿ. ಆಗ ಕಣ್ಣು ಒಂದು ಸ್ವಲ್ಪ ಹಿಂಗೆ ಹೋಗ್ತಾ ಒಂದು ಸ್ವಲ್ಪ ಹಂಗೆ ತೂಕಡಿಸೋಂಗಾಗುತ್ತೆ, ನಲ್ಲಿಫೈ ಅಂದರೆ ಒಂಥರ ಡಂಪ್ ಆಗುತ್ತೆ. ಬ್ರೈನ್ ವಿಲ್ ನಾಟ್ ವರ್ಕ್ ಅನ್ನೋ ಒಂದು ಫೀಲಿಂಗ್ ಬರುತ್ತೆ, ಅಂತ ನಿದ್ದೆ ಬಂದಂಗೆ ಆಗುತ್ತೆ. ಬರಲಿ. ಅದು ಬಂದಾಗ ಸಡನ್ನಾಗಿ ಒಂದು ಪಾಯಿಂಟ್ ಆದಮೇಲೆ ನಿಮಗೆ ಒಂದು ಮೆಂಟಲ್ ಜರ್ಕ್ ಬರುತ್ತೆ, ಸಡನ್ನಾಗಿ ಎಚ್ಚರಿಕೆ ಆದಂಗೆ ಆಗುತ್ತೆ. ಆ ಮೆಂಟಲ್ ಜರ್ಕ್ ಯಾತಕ್ಕೆ ಅಂದಾಗ, ಈ ಸ್ಪೈನಲ್ ಕಾಲಮಿಂದ ಹಿಂದುಗಡೆ ಬೆನ್ನೆಲುಬಿಂದ ಹೀಗೆ ಹೋಗಿ ಈ ಬ್ರೈನ್ಗೆ, ಬ್ಯಾಕ್ ಸೈಡ್ ಆಫ್ ದ ಬ್ರೈನ್ಗೆ
ಒಂದು ಜರ್ಕ್ ಫೀಲಿಂಗ್ ಕೊಡುತ್ತೆ, ಹೀಗೆ ಥಡಕ್ ಅಂತ. ಆ ಜರ್ಕ್ ಫೀಲಿಂಗ್ ಕೊಟ್ಟಾಗ, ಆ ಜರ್ಕ್ ಫೀಲಿಂಗ್ ನಿಮ್ಗೆ ಏನಾದ್ರು ಬಂದರೆ 15 ನಿಮಿಷದಲ್ಲಿ ಬರುತ್ತೆ, ಇಲ್ಲ ಕೆಲವ್ರಿಗೆ ಅರ್ಧ ಗಂಟೆ ಆಗುತ್ತೆ, ಅಲ್ಲ ನಿಮಗೆ ಕಾನ್ಸಂಟ್ರೇಷನ್ ಇಲ್ಲದೆ ಇದ್ದರೆ 3/4 ಗಂಟೆನೂ ಆಗುತ್ತೆ. ಅದು ಹಾಗೆ ಕೊಟ್ಟಾಗ, ಜರ್ಕ್ ಫೀಲಿಂಗ್ ಕೊಟ್ಟಾಗ ಅದನ್ನು ತಕ್ಷಣ ಆ ಎನರ್ಜಿನ ಸ್ವಲ್ಪ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ಗೆ ಅದನ್ನು ತೊಗೊಳ್ಳಿ. ಆ ಜರ್ಕ್ ಕೊಡೋದು ಏನು ಅಂದರೆ, ದ ಬ್ರೈನ್ ಇನ್ ದ ಸ್ಪೈನಲ್ ಕಾಲಮ್, ಆ ಮೆಡುಲಾ ಆಬ್ಲಾಂಗೇಟಾ ನಿಮಗೆ ಆ ಜರ್ಕ್ ಕೊಡುತ್ತೆ. ಮೆಡುಲಾ ಆಬ್ಲಾಂಗೇಟಾ ಇರೋದು ಹಿಂದೆ, ಅಲ್ಲಿ ಜರ್ಕ್ ಕೊಟ್ಟಾಗ ನೀವು ತಕ್ಷಣ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ಗೆ ಹೋಗಲಿ ಆ ಎನರ್ಜಿ. ಫಸ್ಟು ಭ್ರಮೆ ಥರ ಕಾಣುತ್ತೆ, ನಿಮಗೆ ಫೀಲ್ ಆಗುತ್ತೆ. ಆ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನಿಗೆ ಕೊಟ್ಟಾಗ ಯು ವಿಲ್ ಹ್ಯಾವ್ ಅ ಫೀಲಿಂಗ್. ಸ್ವಲ್ಪ ಮುಂದೆ ಹೋಗುತ್ತೆ ತಲೆ, ಅಥವಾ ಸ್ವಲ್ಪ ಎಡಗಡೆ ಹೋಗುತ್ತೆ, ಕೆಲವು ಸಲ ರೈಟ್ ಹ್ಯಾಂಡ್ ಸೈಡ್ಗೆ ಹೋಗುತ್ತೆ. ಎಲ್ಲಿ ಹೋದರೂ ತೊಂದರೆ ಇಲ್ಲ, ಬಟ್ ನಿಮ್ಮ ಮನಸ್ಸಿನಲ್ಲಿ ಸ್ಟಿಫಾಗಿ, ಮನಸ್ಸಿನಲ್ಲಿ ಆ ಪವರ್ ಆಫ್ ವಿಲ್ನ ಜನ್ರೇಟ್ ಮಾಡಿ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ಗೆ ಹೋಗಲಿ. ಆ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ಗೆ ಹೋದಾಗ ಅಲ್ಲೇ ಇರೋದು ಅವೇರ್ನೆಸ್ ಶುರುವಾಗಿದೆ. ಅವೇರ್ನೆಸ್ ಶುರು ಆದಾಗಲೇ ನಮಗೆ ಈ ಜರ್ಕೆಲ್ಲ ಹೊಡೆಯೋದು. ಆ ಜರ್ಕ್ ಹೊಡೆದಾಗ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ಗೆ ಹೋಗಲಿ, ಅಲ್ಲೇ ನಮಗೆ ಆ ವಿಸ್ಡಮ್, ಆ ಜ್ಞಾನ ಬರೋದು. ಆ ಜ್ಞಾನ ಬಂದಾಗ ನಿಮಗೆ ಒಂದು ಫೀಲಿಂಗ್ ಬರುತ್ತೆ, ಏನೋ ಒಂಥರ ಲೈಟ್ ಹೆಡ್ಡೆಡ್ನೆಸ್, ಏನೋ ಒಂದು ತೇಲಿದಾಗ ಒಂದು ಫೀಲಿಂಗ್ ಬರುತ್ತೆ. ಒಂದು ರೀತಿ ಒಂದು ಅನುಭವ ಆಗುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅನುಭವ ಆಗುತ್ತೆ. ಲೆಫ್ಟಿಗೆ ಹೋಗುತ್ತೋ ತಲೆ, ರೈಟಿಗೆ ಹೋಗುತ್ತೋ ಯೋಚನೆ ಮಾಡಿಬಿಡಿ, ಆ ಜರ್ಕ್ ಬರುತ್ತೆ ನೋಡಿ. ದಟ್ ಮೀನ್ಸ್ ಯು ಹ್ಯಾವ್ ರೀಚ್ಡ್ ದ ಕಾರ್ಟೆಕ್ಸ್ ಆಫ್ ದ ಬ್ರೈನ್. 2 ಹೋಳುಗಳು ಸೇರೋದೇನೆ ಕಾರ್ಟೆಕ್ಸ್, ಇಲ್ಲೇ ಪೈನಿಯಲ್ ಗ್ಲ್ಯಾಂಡ್ ಇರೋದು. ಆ ಪೈನಿಯಲ್ ಗ್ಲ್ಯಾಂಡ್ ಟಚ್ ಆಗಿದೆ, ಒಂದು ಜರ್ಕ್ ಕೊಡುತ್ತೆ ತಲೆ, ಒಂಥರ ಮೈಲ್ಡ್ ಸೆನ್ಸೇಷನ್, ಒಂದು ಮೈಲ್ಡ್ ಎಲೆಕ್ಟ್ರಿಕ್ ಶಾಕ್, ಒಂದು 10 ವೋಲ್ಟ್ಸ್ 20 ವೋಲ್ಟ್ಸ್ ಒಂದು ಶಾಕ್ ಥರ ಬರುತ್ತೆ ಬ್ರೈನಲ್ಲಿ. ಅದಕ್ಕೇನು ಜಾತಿ ಗೀತಿ ಅದಕ್ಕೆಲ್ಲ ಏನು ಕಲ್ಚರೆಲ್ಲ ಏನೂ ಬೇಕಾಗಿಲ್ಲ. ಇಟ್ ಹ್ಯಾಪನ್ಸ್ ಟು ಎವ್ರಿ ಹ್ಯೂಮನ್ ಬೀಯಿಂಗ್, ವೆದರ್ ಯು ಆರ್ ಎಜುಕೇಟೆಡ್ ಆರ್ ಅನ್ಎಜುಕೇಟೆಡ್, ಇಟ್ ಡಸಂಟ್ ಮ್ಯಾಟರ್. ಇಲ್ಲಾಂದರೆ ಜ್ಞಾನಿಗಳಿಗೆ ಏನು ಎಜುಕೇಷನ್ ಇದೆಯಾ? ಅವ್ರಿಗೇನು, ಜ್ಞಾನಿಗಳಿಗೇನು ಅವೇರ್ನೆಸ್ ಪ್ಲಸ್ ವಿಸ್ಡಮ್ ಅಷ್ಟೇ. ಅವ್ರಿಗೇನು ಎಜುಕೇಷನ್ ಇದೆ? ಮೆಟೀರಿಯಲಿಸ್ಟಿಕ್ ಎಜುಕೇಷನ್ ಏನಿರುತ್ತೆ? ನಥಿಂಗ್. If you look at all the rishis, if you look at all the sampradayas, if you look at all the gurus, yogis ನೋಡಿದಾಗ ಏನಿದೆ ಅವ್ರಿಗೆ? ಅವೇರ್ನೆಸ್ ಪ್ಲಸ್ ವಿಸ್ಡಮ್ ಅಷ್ಟೇ. ದಟ್ ಇಸ್ ವಾಟ್ ಇಟ್ ಇಸ್. ಸೊ ಮಿತ್ತು, ಈಗೆಲ್ಲ ಎಜುಕೇಷನ್ ಇದ್ರೇ ಅವೇರ್ನೆಸ್ ಬರೋದು, ಎಜುಕೇಷನ್ ಇದ್ದರೆ ಜಾಗ್ರತೆ ಬರುತ್ತೆ. You know how to occupy your own world at that particular point where you occupy. ಯಾವ ಕಡೆ ನೀವು ಸೀಮಿತವಾಗಿರ್ತೀರೋ ಆ ಸೀಮಿತವಾಗಿರೋ ವಿಚಾರ, ಜ್ಞಾನ, ಪರಿಜ್ಞಾನ ನಿಮಗೆ ಬರುತ್ತಷ್ಟೆ. ದಟ್ ಡಸಂಟ್ ಮೀನ್ ಯು ಆರ್ ಆಲ್ರೆಡಿ ಎನ್ಲೈಟೆಂಡ್. ನೋ, ಈ ಥರ ಎಫೆಕ್ಟ್ ಇರಬೇಕು. ನೀವು ಸಾಧನೆ ಮಾಡಿ ಆ ಎಫೆಕ್ಟ್ ಬಂದಾಗಲೇ ತಲೆಯಲ್ಲಿ ಅದೊಂಥರ ಮೈಲ್ಡ್ ಶಾಕ್ ಥರ ಬಂದ್ರೇ ದಟ್ ಯು ಆರ್ ನೌ ರೆಡಿ ಫಾರ್ ವಿಸ್ಡಮ್. ಈ ಥರ ಡಿಫ್ರೆಂಟ್ ಸ್ಟೆಪ್ಸು. ಇದು ಫಸ್ಟ್ ಸ್ಟೆಪ್. ಈ ಸ್ಟೆಪ್ಸ್ ಇದ್ದರೇ ನಮಗೆ ಯಾವ ರೀತಿ ಜ್ಞಾನ ಬರುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಭಾಳ ಮುಖ್ಯ. ಇವತ್ತು ಕಡಿಮೆ ಜನ ಇದ್ದರೂ ಪರವಾಗಿಲ್ಲ. ವಿ ಆರ್ ನಾಟ್ ಲುಕಿಂಗ್ ಫಾರ್ ದ ಕ್ರೌಡ್, ವಿ ಆರ್ ಲುಕಿಂಗ್ ಫಾರ್ ವಿಸ್ಡಮ್.
ಸೊ ಯಾವ ರೀತಿ ನೀವು ಅವೇರ್ನೆಸ್ ಇಟ್ಕೋತೀರ? ಸೊ ಇವತ್ತಿನ ಸಮಾಜದಲ್ಲಿ ನಿಮಗೆ ಬೇಕಾಗಿರೋ ಎಚ್ಚರಿಕೆ, ಜಾಗ್ರತೆ, ಹೌ ಅವೇರ್ ಯು ಆರ್, ಎಷ್ಟು ಎಚ್ಚರಿಕೆ ಜಾಗ್ರತೆಯಲ್ಲಿರ್ತೀರ ಅನ್ನೋದು ತುಂಬ ಮುಖ್ಯ. ಹೌ ಮಚ್ ಯು ಆರ್ ಅವೇರ್ ಇನ್ ದ ವರ್ಲ್ಡ್ ವೇರ್ ಯು ಲಿವ್. ಸೊ ಇದಕ್ಕೆಲ್ಲ ಸೀಮಿತವಾಗಿರುತ್ತೆ, ಏಕೆಂದರೆ ನಿಮ್ಮ ಪ್ರಪಂಚ ಈಸ್ ಎಕ್ಸಾಕ್ಟ್ಲಿ ಪ್ರಪೋರ್ಷನಲ್ ಟು ವೇರ್ ಯು ಸ್ಟೇ ಆ್ಯಂಡ್ ವೇರ್ ಯು ಲಿವ್. ನಿಮ್ಮ ಮಕ್ಕಳುಗಳು ನಿಮ್ಮ ಸುತ್ತ ಇರ್ತಾರೆ. ವೈಬ್ರೇಷನ್ಸ್, ಫಿಸಿಕಲ್ ಆಗಲ್ಲ, ವೈಬ್ರೇಷನ್ಸ್ ಫಿಸಿಕಲ್ ಆಗಿರಲಿ ಇಲ್ಲದೇ ಇರಲಿ, ಅವ್ರು ಎಲ್ಲೇ ಇರಲಿ, ಬಟ್ ದೇ ಆರ್ ದೇರ್ ಇನ್ ಯುವರ್ ಹಾರ್ಟ್. ಸೊ ಯು ಶುಡ್ ರಿಮೆಂಬರ್ ದಟ್. ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅಲ್ಲ. ಸ್ಪಿರಿಚುಯಾಲಿಟಿನಲ್ಲಿ ಔಟ್ ಆಫ್ ಸೈಟ್ ಈಸ್ ವೆರಿ ಮಚ್ ಇನ್ಸೈಡ್ ಯುವರ್ ಮೈಂಡ್. ವಾಟ್ ಈಸ್ ಯುವರ್ ಮೈಂಡ್? ಇಟ್ ಈಸ್ ಯುವರ್ ಪೈನಿಯಲ್ ಗ್ಲ್ಯಾಂಡ್ ಈಸ್ ಯುವರ್ ಮೈಂಡ್. It is the kind of an awareness in your mind. It is the kind of a cortex you have in your brain, that is your mind. It is where your left hand hemisphere and what is the kind of an awareness your right hand hemisphere of the brain is there. That is the mind. Wherever there is a mind, there are feelings. Because spirituality teaches you not the physical concept of God. The concept of God is in your feelings. That is why everybody exists in this world. There are Christians in this world. There are Muslims in this world. There are Hindus in this world. That means there is a whole human race in this world. There are foreigners in this world. So you broaden your vision. What is the point? Humanity is accepting the divine element in each and every being, in each and every animal, each and every tree, every plant. That is the human concept of divinity inside. Why do you restrict your divinity inside your heart to a particular caste or a community? No. Humanity is everywhere. Just because you own your right hand and your right leg, or your left leg and your right hand, it doesn't mean humanity is there in each and every cell of your being. And each cell has got a mind. If you remember all that. Each cell has a mind, and each mind has got proton, neutron and electron. How do you do that? So you broaden your vision. So when your vision broadens, you broaden yourself. So the whole point is, when you do a sadhana, whatever sadhana, you push your energy from the bottom of the spine to the medulla oblongata of your brain. The medulla oblongata is that turning point in your brain. You find, when you do continuous sadhana, you find a slight throb in the back of your right hand side of the brain, or the left hand side of the brain, or the whole brain itself. That's very important. Understand that. Then there you find that slight involuntary jerk. ಫಸ್ಟ್ ಏನು ಅನಿಸುತ್ತೆ, ನೀನೋ ನಿದ್ದೆ ಬಂದಂಗೆ ತಲೆ ಕೆಳಗಡೆ ಬೀಳುತ್ತೆ.
ಬಿಕಾಸ್ ಆ ತಲೆ ಕೆಳಗಡೆ ಬಿದ್ದಾಗ that energy from the bottom of your spine, it is up the spine and reaching the medulla oblongata. ಇಲ್ಲಿ ಏನಾಗುತ್ತೆ ಅಂದಾಗ then your mind suddenly shifts its focus. Shall I go up or shall I go down back to where I started? Or shall I go to the right hand side or shall I go to the left hand side? And the whole process in spiritual terms is called as Kundalini awakening. ಅದಕ್ಕೆ ನಾನು ಇಲ್ಲಿವರೆಗೂ ಮಾತಾಡಲಿಲ್ಲ ಸ್ಪಿರಿಚುವಲ್, ಈಗ ಸ್ಪಿರಿಚುವಲ್. ದಟ್ ಪ್ರೋಸೆಸ್ is called as Kundalini awakening from Mooladhara till you are just have gone to the medulla oblongata. ಅಂದಾಗ you reach the cortex, just the gateway of ಎನ್ಲೈಟನ್ಮೆಂಟ್. ಇಲ್ಲಿ ಹೋಗಿ ಟಚ್ ಆದರೆ ಇಲ್ಲಿಂದ ನಿಮಗೆ ದೇಹದ ಮೇಲೆ ಗಮನ ಇರಲ್ಲ. ಏನೋ ತಲೆ ಗಿಣ್ಣಂದಂಗೆ ಆಗುತ್ತೆ, ತಲೆ ಏನೋ ಆಗುತ್ತೆ. ಬಟ್ ದಟ್ ಈಸ್ ದ ಟೈಮ್ ವೆನ್ ವೆರಿ ಸಾಧಕ್ಸ್ ಲೈಕ್ ಯು ವಿಲ್ ಬಿ ಪುಲ್ ಡೌನ್, because the body resists enlightenment, because the body is always used to tamas. ಇಲ್ಲೇನೆ ಎನ್ಲೈಟನ್ಮೆಂಟು ತಡೆಯೋದು ಆದಷ್ಟು. ದಿಸ್ is called as the gates of bliss. ಪರಮಾನಂದದ ಆ ಜಾಯ್ನಿಂಗ್ ಇಲ್ಲೇ. ಇಲ್ಲಿಂದ ಅದು ಸ್ಪ್ಲಿಟ್ ಆಗಬೇಕಾದ್ರೆ 3 ರೀತಿ ಸ್ಪ್ಲಿಟ್ ಆಗುತ್ತೆ ಕಾರ್ಟೆಕ್ಸಿಂದ. ಇದು ಆಗ್ನೇಯ ಚಕ್ರಕ್ಕೆ ಹಿಂಗೋಗುತ್ತೆ, ಇದು ಮೇಲ್ಗಡೆ ಸೀದಾ ಎಲ್ಲೋಗುತ್ತದು ಹೇಳಿ, ಸಹಸ್ರಾರ. ಇದು ಅಲ್ಲ, ಇಲ್ಲ, ಮಧ್ಯದ ಆಗ್ನೇಯ ಚಕ್ರ. ಇದು ಕಾರ್ಟೆಕ್ಸ್, ಅಂದರೆ ಇಲ್ಲಿಂದ ಕಾರ್ಟೆಕ್ಸು ಆಗ್ನೇಯ ಚಕ್ರ, ಇಲ್ಲಿಂದ ಸಹಸ್ರಾರ. ಇಲ್ಲಿ ಹೋದಾಗ 1,000 ಬಲ್ಬ್ಗಳು ಹತ್ಕೊಳ್ಳುತ್ತೆ ತಲೆ ಒಳಗಡೆ, ಹೇಳೋಕ್ಕೆ ಅಸಾಧ್ಯ. ಅವೇರ್ನೆಸ್ಸು, ವಿಸ್ಡಮು, ಎಲ್ಲ ರೀತಿ ಪರಿಪೂರ್ಣತೆ ಹೋಗೋದು. ಹೆಂಗೆ ಹೇಳಬೇಕು ಅಂತ ಗೊತ್ತಾಗಲ್ಲ. ಇಟ್ ಹ್ಯಾಸ್ ಟು ಬಿ ಎಕ್ಸ್ಪೀರಿಯನ್ಸ್ಡ್. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.